ಎಲ್ಲರಿಗೂ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಘಟಕ 4 ವರ್ಗ ಸಮೀಕರಣಗಳ ಒಂದು ಅಧ್ಯಾಯದಲ್ಲಿ ಅಭ್ಯಾಸ 4.2 ಅಂದ್ರೆ ನಾನು ಮಾಡಿರುವಂತಹ ವಿಡಿಯೋದ ಇದು ಪಾರ್ಟ್ 3 ಅನ್ನುವಂತಹ ಒಂದು ವಿಡಿಯೋ. ಇವತ್ತು ನಾವು ಅಭ್ಯಾಸ ಮಾಡುವಂತದ್ದು ಅಭ್ಯಾಸ 4.2ರಲ್ಲಿ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆಗಳನ್ನ ನಾವು ಬಿಡಿಸುವಾಗ ಸಮಾಂತರ ಶ್ರೇಣಿಯಲ್ಲಿ ಆಗಲಿ ಅಥವಾ ತ್ರಿಭುಜಗಳಾಗಲಿ ಬೇರೆ ಬೇರೆ ಘಟಕಗಳಲ್ಲಿ ನಮಗೆ ಈ ಒಂದು ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣಗಳನ್ನ ಬಿಡಿಸುವಂತದ್ದು ಬರ್ತಾ ಇದೆ. ಹೀಗಾಗಿ ನಾವು ಅಪವರ್ತನಗಳನ್ನ ನಾವು ಕಲಿಯಲೇಬೇಕಾಗಿರ್ತಕ್ಕಂಥದ್ದೇ. ಹೀಗಾಗಿ ಅಪವರ್ತನ ವಿಧಾನದಿಂದ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನ ನಾವು ಕಂಡುಹಿಡಿತಕ್ಕಂಥದ್ದು. ಈಗಾಗಲೇ ಬಹುಪದೋಕ್ತಿಗಳಲ್ಲಿ ನಾವು ಶೂನ್ಯತೆಗಳನ್ನ ಕಂಡುಹಿಡಿದೀವಲ್ಲ, ಅದೇ ರೀತಿಯಲ್ಲಿ ಬಹುಪದೋಕ್ತಿಗಳಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿದೀವಿ. ಅಂದ್ರೆ ಅಲ್ಲಿ ಏನಾಗಿದೆ, ಬಹುಪದೋಕ್ತಿ ಆದರ್ಶ ರೂಪ ax² + bx + c ಅಂತ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² + bx + c ಅಂತಿತ್ತು. = 0 ಇರಲಿಲ್ಲ. ಅದರ ವರ್ಗ ಸಮೀಕರಣದಲ್ಲಿ ax² + bx + c = 0 ಆಲ್ರೆಡಿ ಇದೆ. ಹಾಗಾಗಿ ಅಲ್ಲಿ ಶೂನ್ಯತೆಗಳನ್ನ ಕಂಡು ಹಿಡಿದ ರೀತಿಯಲ್ಲಿ ಇಲ್ಲಿ ನಾವು ಮೂಲಗಳನ್ನ ಕಂಡು ಹಿಡಿಬೇಕು. ಅಲ್ಲಿ 0 ಇರುವುದಿಲ್ಲ, ಕೊನೆಗೆ 0 ಆದರೆ ಅಂತ ಬರ್ಕೋತೀವಿ. ಇಲ್ಲಿ 0 ಆಲ್ರೆಡಿ ರೆಡಿ ಇರುತ್ತೆ ಅಂತ. ಈಗ ನಾವು ಆ ಪ್ರಶ್ನೆಗೆ, ಮೊದಲನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಈಗ ಪರಿಹಾರ, ಮೊದಲನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿತಾ ಇದ್ದೀವಿ. ಇಲ್ಲಿ x² - 3x - 10 = 0. ಫಸ್ಟ್ ಕೆಲಸ ನಾವೇನ್ ಮಾಡ್ಬೇಕಂದ್ರೆ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪ ax² + bx + c = 0 ರೂಪದಲ್ಲಿ ಫಸ್ಟ್ ಕೆಲಸ ಮಾಡ್ಬೇಕು. ಫಸ್ಟ್ ನಮ್ಮ ವರ್ಕ್ ಏನು ಅಂದ್ರೆ ಅದನ್ನ ವರ್ಗ ಸಮೀಕರಣದ ಏನಿರ್ಬೇಕು, ಆದರ್ಶ ರೂಪದಲ್ಲಿ ಇರಬೇಕು. ಈಗಾಗಲೇ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೆ. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡೋದು, ನಾವು ಫಸ್ಟ್ ಪ್ರತಿಯೊಂದು ಯಾವುದೇ ಪ್ರಶ್ನೆಗಳನ್ನ ಬಿಡಿಸಬೇಕಾಗಿತ್ತು ಅಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕಿದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯುವಂತದ್ದು. ax² + bx + c = 0. ಅದಾದ ನಂತರ ಕೊನೆ ಎರಡು ಪದಗಳನ್ನ ಗುಣಾಕಾರ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ x² ಮತ್ತು 10 x² ಅಂದ್ರೆ 10x² ಕೆಳಗಡೆ ಬರೆಯುವಂತದ್ದು -10x². ಇವೆರಡನ್ನ ಗುಣಾಕಾರ ಮಾಡಿದ ಬಂದಿರುವಂತ ಉತ್ತರ -10x². ನೆಕ್ಸ್ಟ್ ಏನಿದೆ, ಮಧ್ಯ ಪದ ಏನಿದೆಯಲ್ಲ ಅದನ್ನ ಕೆಳಗಡೆ ಬರ್ಕೊಳ್ಬೇಕು, -3x ಅನ್ನುವಂಥದ್ದು. ಈ ರೀತಿ ಬರ್ಕೊಂಡ ನಂತರ ಏನ್ ಬರ್ಕೊಂಡಿವಿ, ಕೊನೆ ಎರಡು ಪದಗಳನ್ನ ಗುಣಾಕಾರ ಮಾಡಿ ಇಲ್ಲಿ ಇಟ್ಟಿದ್ದೀವಿ, ಮಧ್ಯ ಪದವನ್ನ ಇಲ್ಲಿ ಕೆಳಗಡೆ ಇಟ್ಟಿದ್ದೇವೆ. ಈಗ 10x² ಇರ್ಲಿ, 10 ಯಾವ್ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಬರುತ್ತೆ. 10 ಅಂದ್ರೆ 10, ಆ ನಂತರ 5 2 10 ಅಥವಾ 2 5 5 2 ಒಂದೇ, 5 2 10 ಅಥವಾ 10 2 50, 5 2 10 2 5 10 ಅನ್ನುವಂಥದ್ದು. ಈಗ ಇವೆರಡರಲ್ಲಿ 10 + 1 ಕೂಡಿಸ್ರ 3 ಆಗೋದಿಲ್ಲ, 10ರಲ್ಲಿ 1 ಕಳೆದ್ರು 3 ಆಗೋದಿಲ್ಲ. ಹಾಗಾಗಿ ಇದು ಹೋಯ್ತು. ಇಲ್ಲಿ ಬರೋಣ, 5 2 10 ಗುಣಾಕಾರ ಕರೆಕ್ಟ್ ಇದೆ. 5ರಲ್ಲಿ 2 ಕಳೆದ್ರೆ 3 ಬರುತ್ತದಲ್ಲ, ಅದನ್ನ ಇಲ್ಲಿ ಮಧ್ಯ ಪದವನ್ನ ಸೂಕ್ತ ಪದವಾಗಿ ನಾವು ವಿಭಾಗಿಸಬೇಕಾಗಿದೆ. ಈ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ನಮಗೆ ಏನಿದೆ, ಇಲ್ಲಿ ಇವೆರಡೂ ಸಂಖ್ಯೆಗಳನ್ನ ಕಳೆದಾಗ ಮೈನಸ್ ಬರ್ತಾ ಇದೆ. ಅಂದ್ರೆ 5x ನಲ್ಲಿ 5x 2x ಗುಣಾಕಾರ ಮಾಡಿದ್ರೆ 10x² ಆಯ್ತು. 5x ನಲ್ಲಿ 2x ಕಳೆದ್ರೆ 3x. ಆದ್ರೆ ಯಾವ 3x ಬರ್ಬೇಕಾ, -3x ಅನ್ನ ಬರ್ಬೇಕಲ್ಲ. ಇಲ್ಲಿ ಮೈನಸ್ ಅನ್ನ ಬರಬೇಕಾಗಿತ್ತು ಅಂದ್ರೆ ಕಳೆದಾಗ ಮೈನಸ್, ಇವುಗಳನ್ನ ಕಳೆದಾಗ ಮೈನಸ್ ಬರ್ತಿತ್ತು ಅಂದ್ರೆ ದೊಡ್ಡ ಅಂಕಿಯಿಂದ ಮೈನಸ್, ಸಣ್ಣ ಅಂಕಿಯಿಂದ ಪ್ಲಸ್. ಒಂದು ವೇಳೆ ಇಲ್ಲಿ ಕಳೆದಾಗ ಪ್ಲಸ್ ಬಂದ್ರೆ ದೊಡ್ಡ ಅಂಕಿಯಿಂದ ಪ್ಲಸ್, ಸಣ್ಣ ಅಂಕಿಯಿಂದ ಮೈನಸ್, ಎರಡನ್ನ ನೆನಪಿಬೇಕು. ಇನ್ನೊಂದು, ಕೂಡಿಸಿದಾಗ ಇವೆರಡರ ಮೊತ್ತ ಮೈನಸ್ ಇತ್ತು ಅಂದ್ರೆ ಅವು ಯಾವಾಗ್ಲೂ ಮೈನಸ್ ಅನ್ನ ಇರ್ಬೇಕು. 3 ಅಂಶಗಳು ಇರ್ತಾವ. ಫಸ್ಟ್ ಅಂಶ ಏನಿರ್ತಂದ್ರೆ ಇಲ್ಲಿ ಇವುಗಳ ಎರಡನ್ನ ಕಳೆದಾಗ ಮೈನಸ್ ಬರ್ತಿತ್ತು ಅಂದ್ರೆ ದೊಡ್ಡದರಿಂದ ಮೈನಸ್, ಚಿಕ್ಕದರಿಂದ ಪ್ಲಸ್. ಒಂದು ವೇಳೆ ಇಲ್ಲಿ ಪ್ಲಸ್ ಇತ್ತು ಚಿಹ್ನೆ, ಕಳೆದಾಗ ಪ್ಲಸ್ ಬರ್ತಾ ಇತ್ತು ಅಂದ್ರೆ ದೊಡ್ಡದ್ರಿಂದ ಪ್ಲಸ್, ಸಣ್ಣದ್ರಿಂದ ಮೈನಸ್. ಒಂದ್ ವೇಳೆ ಇಲ್ಲಿ ಕೂಡಿಸಿದಾಗ ಇವೆರಡರ ಮೊತ್ತ ಮೈನಸ್ ಬರ್ತಿತ್ತು ಅಂದ್ರೆ ಅವೆರಡು ಋಣ ಪೂರ್ಣಾಂಕಗಳು ಆಗಿರ್ಬೇಕು, ಎರಡು ಮೈನಸ್ ಅನ್ನ ಆಗಿರ್ಬೇಕು ಅಂತ. ಇನ್ನು ಪ್ಲಸ್ ಇದ್ದಾಗ ಎಲ್ಲ ಪ್ಲಸ್ ಆಗಿರುತ್ತೇವೆ ಅಂತ. ಹಾಗಾದ್ರೆ ಈಗ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. x² - 10 = 0. ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಸೇಮ್ ಇರುತ್ತೆ. ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕಂದ್ರೆ -5x + 2x ಅಂತ ಬರೀಬೇಕಿದೆ. -5x + 2x ಅಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, 5x 5 2 10x × x
ಎಕ್ಸ್ ಸ್ಕ್ವೇರ್. 5x ನಲ್ಲಿ 2x 3, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ, -3x. ಅದನ್ನ ಕರೆಕ್ಟ್ ಆಗಿ ಬಂದ ನಂತರ ಮಾತ್ರ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. ಇವೆರಡರಲ್ಲಿ ಸಾಮಾನ್ಯ ತೆಗೆದ್ರಿ. x ಮತ್ತು x ಸ್ಕ್ವೇರ್ ಮತ್ತು x ನಲ್ಲಿ x ಅನ್ನ ಕಾಮನ್ ತೆಗೆದಿವಿ. x ಸ್ಕ್ವೇರ್ ನಲ್ಲಿ x ಅನ್ನ ಕಾಮನ್ ತೆಗೆದ್ರೆ ಒಂದು x ಉಳಿತು, ಮೈನಸ್ ಇಲ್ಲಿ x ಆಲ್ರೆಡಿ ಕಾಮನ್ ತೆಗೆದಿ, ಉಳಿತು ಎಷ್ಟು 5. ನೆಕ್ಸ್ಟ್ ಇಲ್ಲಿ ಯಾವ ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ನಿಕ್ಕಬೇಕು. 2 ಮತ್ತು 10 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ ನಾವು ಮಸ ಅಂತ ಕೂಡ ಕರಿತೀವಿ. 2 ಮತ್ತು 10 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ 2. 2 ನಾವು ಕಾಮನ್ ತೆಗೆದಾಗ ಇಲ್ಲಿ ಎಷ್ಟು ಉಳಿತು x ಮೈನಸ್ 2 ಎಷ್ಟಲೇ 10, 2 5 10 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಎರಡೂ ಆವರಣಗಳು ಅಪವರ್ತನ ಮಾಡಿದ್ಮೇಲೆ ಕರೆಕ್ಟ್ ಆಗಿ ಬರಬೇಕು. ಒಂದು ವೇಳೆ ಇಲ್ಲಿ ಏನಾದ್ರೂ ವ್ಯತ್ಯಾಸ ಬಂದಿತ್ತು ಅಂದ್ರೆ ನಮ್ಮ ಪ್ರಶ್ನೆ ನಾವು ಏನಾರ ಬಿಡಿಸಿರ್ತಕ್ಕಂಥ ತಪ್ಪಾಗಿರುತ್ತೆ ಅಂತ ಅಲ್ಲೇ ನಾವು ಚೆಕ್ ಮಾಡ್ಕೊಳ್ತಕ್ಕ. ಈಗ ಎರಡು ಆವರಣ ಏನಿದೆ, x ಮೈನಸ್ 5 ಇದೆ. ನೆಕ್ಸ್ಟ್ ಇನ್ನೊಂದು ಏನಿದೆ, ಇಲ್ಲಿ x ಮೈನಸ್ 5 ಅನ್ನ ಕಾಮನ್ ತೆಗೆದುಕೊಂಡಿನಿ. ಎರಡು ಪದಗಳಲ್ಲಿ x ಮೈನಸ್ 5 ಅನ್ನ ಕಾಮನ್ ತೆಗೆದುಕೊಂಡಾಗ ಇಲ್ಲಿ x ಮೈನಸ್ 5 ಅನ್ನ ಕಾಮನ್ ತೆಗೆದುಕೊಂಡಾಗ x ಉಳಿತು. ಇಲ್ಲಿ x ಮೈನಸ್ 5 ಅನ್ನ ಕಾಮನ್ ತೆಗೆದಾಗ +2 ಅನ್ನ ಉಳಿತು. ಈಗ ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಬೇಕು. ಪ್ರತಿ ಅಪವರ್ತನ ಫಸ್ಟ್ ನಾವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಬೇಕು. ಆದರ್ಶ ರೂಪ. ನೆಕ್ಸ್ಟ್ ಅದನ್ನ ಏನ್ ಮಾಡಬೇಕು, ಮಧ್ಯ ಪದವನ್ನ ಸೂಕ್ತ ಪದಗಳಾಗಿ ವಿಭಾಗಿಸಬೇಕು. ಮೂರನೇದು ಏನ್ ಮಾಡ್ಬೇಕು, ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಬೇಕು ಅಂತ. ಈ ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡ್ರಿ. x ಮೈನಸ್ 5 ಇಸ್ ಈಕ್ವಲ್ ಟು 0 ಆರ್ x ಪ್ಲಸ್ 2 ಇಸ್ ಈಕ್ವಲ್ ಟು 0. ಈಗ x ಇಸ್ ಈಕ್ವಲ್ ಟು -5 ಬಲಭಾಗದ ಒಯ್ದ +5 ಅಥವಾ x ಇಸ್ ಈಕ್ವಲ್ ಟು +2 ಅನ್ನ ಆ ಕಡೆ ಒಯ್ದಾಗ -2 ಅನ್ನುವಂತಹ ಉತ್ತರ. ಇವೆರಡು ಏನಾಗಿವೆ ಅಂದ್ರೆ ಈ ವರ್ಗ ಸಮೀಕರಣದ ಮೂಲಗಳಾಗಿವೆ. ಒಂದು ವೇಳೆ ಇದು ಇಸ್ ಈಕ್ವಲ್ ಟು 0 ಇರಲಿಲ್ಲ ಅಂದ್ರ ಬಹುಪದೋಕ್ತಿ ಆಗ್ತಿತ್ತು. ಬಹುಪದೋಕ್ತಿಯಲ್ಲಿ ನಾವು ಏನ್ ಕಂಡುಹಿಡಿತೇವೆ, ಇದೇ ರೀತಿ ಶೂನ್ಯತೆಗಳನ್ನ ಕಂಡುಹಿಡಿತೇವೆ. ಇಲ್ಲಿವರೆಗೆ 0 ಇರ್ತಿಲ್ಲ, ಇಲ್ಲಿ ಬಂದು 0 ಅನ್ನ ಮಾಡ್ಕೊಳ್ತಿದೆ. ಅದಕ್ಕೂ ಇದಕ್ಕೆ ಯಾವುದೇ ರೀತಿಯಂತ ವ್ಯತ್ಯಾಸ ಅಂದ್ರೆ ಏನು, 0 ಒಂದು ಇಲ್ಲಿ ಎಕ್ಸ್ಟ್ರಾ ಆಗಿರುತ್ತೆ. ಅಪವರ್ತನ ಮಾಡುವ ವಿಧ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣದಲ್ಲಿ ಬಿಡಿಸಿದಾಗ ಬಂದಿರುವಂತಹ x ನ ಬೆಲೆಗಳನ್ನ ಏನಂತ ಕರಿತೀವಿ, ಆ ವರ್ಗ ಸಮೀಕರಣದ ಮೂಲಗಳು ಅಂತ ನಾವು ಕರಿತೀವಿ. ವರ್ಗ ಸಮೀಕರಣದ ಮೂಲಗಳು. ನಾವು ಮೂಲಗಳನ್ನ ಯಾವಾಗ ಕಂಡುಹಿಡಿತೀವಿ, ಅದು ವರ್ಗ ಸಮೀಕರಣ ಇದ್ದಾಗ. ಅಂದ್ರೆ ವರ್ಗ ಸಮೀಕರಣ ಇರಬೇಕು. ಬಹುಪದೋಕ್ತಿ ಇದ್ದಾಗ ನಾವು ಕಂಡುಹಿಡಿದಾಗ ಏನಾಗಿರುತ್ತೆ, ಶೂನ್ಯತೆಗಳನ್ನ ಬಂದಿರುತ್ತೆ. ವರ್ಗ ಸಮೀಕರಣ ಇದ್ದಾಗ ನಾವು ಮೂಲಗಳನ್ನ ಕಂಡುಹಿಡಿತೀವಿ. ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಮತ್ತೆ ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಈಗ ಎರಡನೇ ಪ್ರಶ್ನೆ, ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ. ಪರಿಹಾರ. ಫಸ್ಟ್ ಪ್ರಶ್ನೆ ಏನಿದೆ, 2x ಸ್ಕ್ವೇರ್ ಪ್ಲಸ್ x ಮೈನಸ್ 6 ಇಸ್ ಈಕ್ವಲ್ ಟು 0. ಮತ್ತೆ ಈಗ ಇದನ್ನ ಫಸ್ಟ್ ಕೆಲಸ ಆದರ್ಶ ರೂಪದಲ್ಲಿ ಇರಬೇಕು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಆದರ್ಶ ರೂಪಕ್ಕೆ ಮೊದಲು ಅದನ್ನ ಬರೀಬೇಕು. ಆದರ್ಶ ರೂಪ ಆದ ನಂತರ ನಾವು ಅವುಗಳನ್ನು ನೋಡಬೇಕು. ಸ್ಪ್ಲಿಟ್, ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸುವುದಕ್ಕೋಸ್ಕರ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕಾಗಿದೆ. ಹಾಗಾಗಿ ಕೊನೆ ಎರಡು ಪದಗಳನ್ನ ಗುಣಾಕಾರ ಮಾಡಿ. ಪ್ಲಸ್ ಇಂಟು ಮೈನಸ್, ಮೈನಸ್ 2 12, ಎಕ್ಸ್ ಸ್ಕ್ವೇರ್ ಗೆ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಮಧ್ಯದ ಪದ ಏನಿದೆ ಪ್ಲಸ್ ಎಕ್ಸ್ ಇದೆ, ಪ್ಲಸ್ ಎಕ್ಸ್ ಅಂತ ಇಲ್ಲಿ ಬರೆಯಲಾಗಿದೆ. ಈಗ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕಾದ್ರೆ ತೆಗೆದುಕೊಳ್ಳುವಂತಹ ಪದಗಳು ಯಾವಾಗಿರ್ಬೇಕು ಅಂದ್ರೆ ಗುಣಾಕಾರ ಮಾಡಿದ್ರೆ 12 ಅನ್ನ ಬರಬೇಕು. 12 1 12 ಬರುತ್ತೆ, 12 6 2 12 ಬರುತ್ತೆ. ಅದೇ ರೀತಿ 4 3 12 ಅಂತ ಬರುತ್ತೆ. ಇವುಗಳಲ್ಲಿ ನಾವು ಯಾವುದನ್ನ ತೆಗೆದುಕೊಳ್ಬೇಕು? ಈಗ ನಾವು ಒಂದ್ ವೇಳೆ 12 1 12 ತಗೊಂಡ್ರೆ 12 1 12 ಕರೆಕ್ಟ್ ಆಗ್ತದೆ. 12ರಲ್ಲಿ ಒಂದು ಕಳೆದ್ರೂ ಒಂದು ಬರ್ತಾ ಇಲ್ಲ, 12ರಲ್ಲಿ ಒಂದು ಕಳೆದ್ರೆ ಕೂಡ್ಸ್ರು ಕೂಡ ಬರ್ತಾ ಇಲ್ಲ. ಇದಕ್ಕೆ ಹೋಯ್ತು. ಈಗ 6 2 12, 6ರಲ್ಲಿ 2 ಕೂಡ್ಸಿದ್ರೆ 8 ಆಗುತ್ತೆ, 6ರಲ್ಲಿ 2 ಕಳೆದ್ರೆ 1 ಆಗೋದಿಲ್ಲ. ಇದು ಹೋಯ್ತು. ನೆಕ್ಸ್ಟ್ ಉಳಿತು ಯಾವುದು, 4 ಇಂಟು 3 ಇಸ್ ಈಕ್ವಲ್ ಟು 12. 4 3 12, 4ರಲ್ಲಿ 3 ಕಳೆದ್ರೆ 1 ಅನ್ನ ಬರ್ತಾ ಇದೆ. ಹಾಗಾಗಿ ಈ ಪದವನ್ನ ಸೂಕ್ತ ಪದ ಅಂತ ಇಲ್ಲಿ 4x ಮತ್ತು 3x, ಇಲ್ಲಿ x ಸ್ಕ್ವೇರ್ ಇದ್ರೆ x ತಗೊಳ್ರಿ, y ಇದ್ರೆ y ಅನ್ನ ತೆಗೆದುಕೊಳ್ಳಿ. ಈಗ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು, ಇಲ್ಲಿ ಕಳೆದಾಗ ಪ್ಲಸ್ ಬರ್ತಾ ಇದೆ, ಚಿಹ್ನೆಗಳನ್ನ ಯಾವ್ದು ಇಟ್ಕೊಡ್ಬೇಕು ಅಂತ. ಇಲ್ಲಿ ಮೇಲ್ಗಡೆ ಮೈನಸ್ ಇದೆ, ಆದ್ರೆ ಇಲ್ಲಿ ಏನಿದೆ ಪ್ಲಸ್ ಇದೆ. ಹಾಗಾದ್ರೆ ಏನ್ ಮಾಡೋದು, ಇವೆರಡು ನಾವು ಪ್ಲಸ್ ಚಿಹ್ನೆಗಳವ. ಈ ಸದ್ಯ ನಾವು ಯಾವ್ದು ಚಿಹ್ನೆ ಇಟ್ಟಿಲ್ಲ, ಪ್ಲಸ್ ಪ್ಲಸ್ ಅಂದಾಗ ಇಲ್ಲಿ ಎಷ್ಟು ಬರಬೇಕು, 7x ಬರಬೇಕು. ಆದ್ರೆ ಎಷ್ಟದ ಇಲ್ಲಿ 1x ಇದೆ. ಹಾಗಾದ್ರೆ ಇಲ್ಲಿ ಪ್ಲಸ್ ಇದ್ದಾಗ, ಕಳೆದಾಗ ಪ್ಲಸ್ ಬರ್ತಿತ್ತು ಅಂದ್ರೆ ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್, ಚಿಕ್ಕ ಪೂರ್ಣಾಂಕದಿಂದ ಮೈನಸ್. ಇಲ್ಲಿ ಒಂದೇ ಕಳೆದಾಗ ಮೈನಸ್ ಬರ್ತಿತ್ತು, ದೊಡ್ಡದ್ರಿಂದ ಮೈನಸ್, ಸಣ್ಣದ್ರಿಂದ ಪ್ಲಸ್.
ಕಳೆದಾಗ ಪ್ಲಸ್ ಬಂದ್ರ ದೊಡ್ಡದ್ರಿಂದ ಪ್ಲಸ್, ಸಣ್ಣದ್ರಿಂದ ಮೈನಸ್. ದೊಡ್ಡದ್ರಿಂದ ಏನಿರ್ತದ, ಇಲ್ಲಿ ಯಾವ ಚಿಹ್ನೆ ಇರ್ತದ ಆ ಚಿಹ್ನೆ. ಇದು ಕಳೆದಾಗ ಈ ಬೆಲೆ ಬರ್ತಾ ಇತ್ತು ಅಂದ್ರೆ ಇಲ್ಲಿ ಇರುವಂತ ಚಿಹ್ನೆ ದೊಡ್ಡದ್ರಿಂದ ಇರಬೇಕು, ಅದ್ರ ಅಪೋಸಿಟ್ ಸಣ್ಣದ್ರಿಂದ. ಈಗ ನೋಡಿ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್, 4 ಮೂರ್ಲೆ 12, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಆಯ್ತು. 4x ನಲ್ಲಿ 3x, ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದ ಕಳಿತೀವಿ. 4x ನಲ್ಲಿ 3x ಅಂದ್ರೆ 1x, ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ, ಪ್ಲಸ್ ಕರೆಕ್ಟ್ ಆಯ್ತು. ಹಾಗಾದ್ರೆ ಈಗ ಅದನ್ನ ಸ್ಪ್ಲಿಟ್ ಮಾಡ್ಬೇಕು, ಮಧ್ಯ ಪದವನ್ನ ಸ್ಪ್ಲಿಟ್ ಮಾಡ್ಬೇಕು. ಈಗ ಅದನ್ನ ಸ್ಪ್ಲಿಟ್ ಮಾಡಿ ಬರೆಯೋಣ, ನೋಡೋಣ. ಈಗ 2x ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0. ಆ ಮಧ್ಯ ಪದವನ್ನ ನಾವು ಏನ್ ನೋಡ್ಬೇಕು, ಸೂಕ್ತ ಪದಗಳಾಗಿ ಬರೀಬೇಕಾಗಿದೆ. ಮಧ್ಯ ಪದ ಏನ್ ಬರೀಬೇಕು ಅಂದ್ರೆ ಇಲ್ಲಿ ಆಲ್ರೆಡಿ ನಾವು ಸೂಕ್ತ ಪದಗಳು ಅಂತ ಇವುಗಳನ್ನ ಮಾಡ್ಕೊಂಡಿವಿ. ಎಷ್ಟಿದೆ, ಪ್ಲಸ್ 4x ಮೈನಸ್ 3x ಅಂತಕ್ಕಂತ ಮಾಡ್ಕೊಂಡಿವಿ. ಈಗ ಏನ್ ಮಾಡೋದು, ಕಾಮನ್ ತೆಗೆದುಕೊಳ್ತಕ್ಕಂಥದ್ದು. ಎರಡು ಕಾಮನ್ ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, ಫಸ್ಟ್ ಮೊದಲಿನ ಲೆಕ್ಕದಲ್ಲಿ ಏನು ಸಾಮಾನ್ಯ ಫಸ್ಟ್ ಎಕ್ಸ್ ಅಷ್ಟೇ ಬಂದಿತ್ತು. ಇಲ್ಲಿ 2 ಇದೆ, ಇವೆರಡನ್ನ ನಾವು ಗುಂಪು ಮಾಡ್ಕೊಳ್ಬೇಕು. ಇವೆರಡನ್ನ ಗುಂಪು ಮಾಡ್ಕೊಂಡಾಗ ಈ 2 ಮತ್ತು 4 2 ಅಂಕಿಗಳಿವೆ. ಈ 2 ಮತ್ತು 4 ಅನ್ನ ಭಾಗಿಸುವ ಸಂಖ್ಯೆ 2 ಇದೆ. ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ನಲ್ಲಿ ಒಂದು ಎಕ್ಸ್ ಅನ್ನ ಕಾಮನ್ ತೆಗೆದುಕೊಳ್ಳಲಾಗಿದೆ, 2 ಕಾಮನ್ ತೆಗೆಯಲಾಗಿದೆ. ಎಕ್ಸ್ ಸ್ಕ್ವೇರ್ ನಲ್ಲಿ ಒಂದು ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ ಒಂದು ಎಕ್ಸ್ ಉಳಿತು, ಪ್ಲಸ್ 2 ಎಷ್ಟಲೇ 4 ಅಂತ ಇಕ್ಕಬೇಕು. 2 ಎಷ್ಟಲೇ 4, 2 2 4. ಇಲ್ಲಿ 2 ಅನ್ನ ಇಕ್ಕಲಾಗಿದೆ, ಎಕ್ಸ್ ಅನ್ನ ಈಗಾಗಲೇ ಕಾಮನ್ ತೆಗೆದಿದೆ. ಇಲ್ಲಿ ಚಿಹ್ನೆ ಏನಿರುತ್ತೆ ಅದನ್ನ ಇಕ್ಬೇಕು, ಮೈನಸ್ ಅದ ಮೈನಸ್. 3 ಮತ್ತು 6 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ ಯಾವುದು, 3. 3 ಮತ್ತು 6 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ 3. 3 ಅನ್ನ ಕಾಮನ್ ತೆಗೆದಿವಿ, ಎಷ್ಟು ಉಳಿತಿಲ್ಲಿ ಎಕ್ಸ್. ಮೈನಸ್ ಕಾಮನ್ ತೆಗೆದಾಗ ಇಲ್ಲಿ ಚಿಹ್ನೆ ಏನಾಗುತ್ತೆ, ಅಪೋಸಿಟ್ ಪ್ಲಸ್ ಬರುತ್ತೆ. ಯಾಕ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಬೇಕು. ಇಲ್ಲಿ ಮೈನಸ್ ತೆಗೆದಾಗ ಮೈನಸ್ ಇದ್ರೆ ಪ್ಲಸ್ ಬರುತ್ತೆ, ಪ್ಲಸ್ ಇದ್ರೆ ಮೈನಸ್ ಬರುತ್ತೆ. ಹೇಗಂದ್ರೆ ಇವೆರಡನ್ನ ಗುಣಾಕಾರ ಮಾಡಿದಾಗ ಇದು ಬರಬೇಕು. ಈಗ 3 ಎಷ್ಟಲೇ 6, 3 2 6, ನೆಕ್ಸ್ಟ್ ಇಸ್ ಈಕ್ವಲ್ ಟು 0. ಈಗ ಚೆಕ್ ಮಾಡ್ಕೊಳ್ಬೇಕು, ನಮ್ಮ ಎರಡು ತೆಗೆದಿರ್ತಕ್ಕಂತ ಈ ಬ್ರಾಕೆಟ್ ಗಳನ್ನ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಬಂದಿರಬೇಕು. ಯಾವುದೇ ರೀತಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಪ್ಪಾಗಿದ್ರೆ ಇಲ್ಲೇ ನಾವು ಅದನ್ನ ಸರಿಪಡಿಸ್ಕೊಳ್ಬೇಕು. ಅಂದ್ರೆ ಮೇಲ್ಗಡೆ ಹೋಗಿ ನಾವು ಮಾಡಿರುವಂತಹ ತಪ್ಪನ್ನ ಸರಿಪಡಿಸ್ಕೊಳ್ಬೇಕು. ಈಗ ಇದು ಬಂತು. ಮತ್ತೆ ಎಕ್ಸ್ ಪ್ಲಸ್ 2 ಅನ್ನ ಮತ್ತೆ ಕಾಮನ್ ತೆಗೆದುಕೊಳ್ಳೋಣ. ಎಕ್ಸ್ ಪ್ಲಸ್ 2 ಅನ್ನ ಕಾಮನ್ ತೆಗೆದಿನಿ. ಎಕ್ಸ್ ಪ್ಲಸ್ 2 ಅನ್ನ ಕಾಮನ್ ತೆಗೆದಾಗ ಏನ್ ಉಳಿತದೆ, ಇಲ್ಲಿ ನೋಡ್ಕೊಳ್ಳಿ. ಇವು 2 ಪದಗಳಿವೆ, ಇಲ್ಲಿಂದ ಇಲ್ಲಿಗೆ 2 ಪದಗಳು. ಇದು ಒಂದು ಪದ, ಇದು ಒಂದು ಪದ ಇದೆ. ಈ 2 ಪದಗಳಲ್ಲಿ ಎಕ್ಸ್ ಪ್ಲಸ್ 2 ಅನ್ನ ಕಾಮನ್ ತೆಗೆದಾಗ ಇಲ್ಲಿ ಏನ್ ಉಳಿತು, 2x ಅನ್ನೋದು ಉಳಿತು. ಈ ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಈ ಪದದಲ್ಲಿ ಏನ್ ಉಳಿತು, -3. ನೆಕ್ಸ್ಟ್ ಇಸ್ ಈಕ್ವಲ್ ಟು 0. ಒಂದನೇ ಸ್ಟೆಪ್ ಆದರ್ಶ ರೂಪದಲ್ಲಿ, ಎರಡನೇದು ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. ಮೂರನೇ ಸ್ಟೆಪ್ ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಬೇಕು. 0ಗೆ ಸಮ ಮಾಡಿದೆ ನಂತರ ಅದನ್ನ ಈಗ ಟೋಟಲಿ 0 ಇದೆ, ಪ್ರತಿ ಅಪವರ್ತನ 0ಗೆ ಅಂದ್ರೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆರ್ 2x ಮೈನಸ್ 3 ಇಸ್ ಈಕ್ವಲ್ ಟು 0. ಯಾವ್ದಾದ್ರು 0 ಇರಬಹುದು. ಈಗ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಅನ್ನ ಆ ಕಡೆ ಹೋದ್ರೆ -2, ಒಂದು ಮೂಲವನ್ನ ನಮಗೆ ಬಂದಿದೆ. ಅಥವಾ ಈಗ 2x ಇಸ್ ಈಕ್ವಲ್ ಟು -3 ಅನ್ನ ಆ ಕಡೆ ಹೋದ್ರೆ +3 ಆಗುತ್ತೆ. ಈ 2 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 3 ಇದೆ, ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು 2 ಇರೋದ್ರಿಂದ 2 ಅನ್ನ ಆ ಕಡೆ ಹೋಯ್ತು. ಹಾಗಾಗಿ ನಮಗೆ ಬಂದಿರುವಂತಹ ಎರಡು ಮೂಲಗಳು ಯಾವುವು ಅಂದ್ರೆ ಒಂದು -2 ಮತ್ತೊಂದು 3/2 ಅನ್ನುವಂಥದ್ದು. ಪ್ರತಿಯೊಂದು ವರ್ಗ ಸಮೀಕರಣವು 2 ಮೂಲಗಳನ್ನ ಹೊಂದಿರುತ್ತವೆ. ಈಗಾಗಲೇ ಅದರ ಬಗ್ಗೆ ಗೊತ್ತಿದೆ. ಹಾಗಾಗಿ ಶೂನ್ಯತೆಗಳು ಕೂಡ ಬಹುಪದೋಕ್ತಿಯಲ್ಲಿ ವರ್ಗ ಬಹುಪದೋಕ್ತಿ ಇದ್ದಾಗ 2 ಶೂನ್ಯತೆಗಳನ್ನು ಹೊಂದಿರುತ್ತೇವೆ, ವರ್ಗ ಸಮೀಕರಣ ಇದ್ದಾಗ 2 ಮೂಲಗಳನ್ನು ಹೊಂದಿರುತ್ತವೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣದ ಮೂಲಗಳು -2 ಮತ್ತು 3/2 ಅನ್ನುವಂತಹ ಉತ್ತರ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನ ನೋಡೋಣ. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಕರೆಕ್ಟ್ ಆಗಿ ಇದು ನೋಡ್ಕೊಳ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಪ್ರತಿಯೊಂದು ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿತಕ್ಕಂಥ ಬರಬೇಕು. ಬೇರೆ ಬೇರೆ ಘಟಕಗಳಲ್ಲಿಯೂ ಕೂಡ ಈ ಒಂದು ವರ್ಗ ಸಮೀಕರಣವನ್ನು ಬರುವುದರಿಂದ ನಾವು ಅಪವರ್ತನವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಪವರ್ತನ ಪ್ರಶ್ನೆಗಳನ್ನ ನಾವು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಬರಲೇಬೇಕು ಅನ್ನುವಂಥದ್ದು. ಈಗ ಮೂರನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಮತ್ತೆ ಸೇಮ್ ಈಗಾಗಲೇ ಇಲ್ಲೇ ನಾನು ಪರಿಹಾರವನ್ನು ಪ್ರಾರಂಭಿಸ್ತೀನಿ. ಈಗ ನೋಡಿ, ಮತ್ತೆ ನಮ್ಮ ನಿಯಮ ಸೇಮ್ ಏನಿದೆ, ಮತ್ತೆ ಈ ರೀತಿ ಹಾಕೊಳ್ಳೋದು. ಮೇಲ್ಗಡೆ ಯಾವ ಬರಿಬೇಕು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ √2 ಇಂಟು 5√2. ನೋಡಿ, √2 ಇಂಟು 5√2 ಅಂಕಿಗಳನ್ನ ಗುಣಾಕಾರ ಮಾಡ್ತಾ ಇದ್ದೀನಿ. ಇದರಿಂದ ಸಹಗುಣಕ 1 ಅದ, 1 5 5. √2 ಇಂಟು √2 ಅಂದ್ರೆ ರೂಟ್ ಎಷ್ಟು 4. 5 ಇಂಟು 4ರ ವರ್ಗಮೂಲ 2 ಅಂದ್ರೆ 5 2 ಎಷ್ಟಾಯ್ತು 10. ಅಂದ್ರೆ ಇಲ್ಲಿ ಎಷ್ಟು ಬರಿಬೇಕು ನಾವು ಉತ್ತರವನ್ನ 10 ಅನ್ನುವಂತ ಬರಿಬೇಕು. ನೋಡಿ, ಅದನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥ ಆ ಕಡೆ ಮಾರ್ಕೊಂಡಿನ 1√2
ಕೊನೆ ಎರಡು ಪದಗಳನ್ನ ಗುಣಾಕಾರ ಮಾಡಬೇಕು. ಕೊನೆ ಎರಡು ಪದಗಳು ಎಕ್ಸ್ ಸ್ಕ್ವೇರ್ ಅಂತೂ ಕಾಮನ್ ಇದೆ, ಎಕ್ಸ್ ಸ್ಕ್ವೇರ್ ಅನ್ನ ಬರೀತೀವಿ ನಾವು. ಇಲ್ಲಿ √2 ಮತ್ತು 5√2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ √2 ಇಂಟು 5 ರೂಟ್ ಅನ್ನ ಇಲ್ಲಿ ಬರ್ಕೊಂಡಿನಿ. 1 ಇಲ್ಲಿ 5 √2 ಇಂಟು √2 √4 4ರ ವರ್ಗಮೂಲ 2 5 2 10 ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್. ಮಧ್ಯ ಪದ ಏನಿದೆ ಇಲ್ಲಿ 7x ಇದೆಯಲ್ಲ ಪ್ಲಸ್ 7x ಅನ್ನ ಬರೀಬೇಕು. ಈಗ ಮತ್ತೆ ಸ್ಟಾರ್ಟ್ ಗುಣಾಕಾರ ಮಾಡಿದ್ರೆ 10 ಅನ್ನ ಬರ್ಬೇಕು ನಾವು. 10 ಯಾವ ಸಂಖ್ಯೆ? 10 ಅಂದ್ರೆ 10 ಬರುತ್ತೆ. 10ರಲ್ಲಿ 1 ಕೂಡ್ಸ್ರು 7 ಆಗೋದಿಲ್ಲ, 10ರಲ್ಲಿ 1 ಕಳೆದ್ರು ಬರೋದಿಲ್ಲ, ಇದು ಹೋಗ್ಬಿಡ್ತು. ಆ ನಂತರ 5 2 10 5 2 ಕೂಡ್ಸ್ರು 7 ಬರ್ತಾ ಇದೆಯಲ್ಲ. ಹಾಗಾದ್ರೆ ನಾವು ಮಧ್ಯ ಪದವನ್ನ ಸೂಕ್ತ ಪದ 5x 2x ಅಲ್ಲಿ y ಸ್ಕ್ವೇರ್ ಇದ್ರು y ಅನ್ನ ತಗೊಳ್ಬಹುದು. ಈಗ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಚಿಹ್ನೆಗಳನ್ನ ಇಟ್ಕೊಂಡು, ಯಾಕಂದ್ರೆ ಇವೆರಡು ಕೂಡ್ಸರು ಬರ್ತಾ ಇದೆ ಅಂದ್ರೆ ಪ್ಲಸ್ ಚಿಹ್ನೆ. 5 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 2 10 x ಇಂಟು ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಆಗಿದೆ. 5x 2x ಕೂಡ್ಸರು 7x ಕರೆಕ್ಟ್ ಇದೆ. ನಮಗೆಲ್ಲ ಇಲ್ಲಿ ಕೂಡಿಸಿದಾಗ ಪ್ಲಸ್ ಚಿಹ್ನೆ ಬಂದಿತ್ತು ಅಂದ್ರೆ ಅವೆಲ್ಲ ಚಿಹ್ನೆ ಪ್ಲಸ್ ಆಗಿರ್ತಾವ, ಮೇಲ್ಗಡೆನೂ ಕೂಡ ಅದು ಪ್ಲಸ್ ಇರ್ತದ. ಈಗ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಜಿಸ್ತಕ್ಕಂತ ಕೆಲಸ ಮಾಡಬೇಕು. √2 ಇಂಟು ಎಕ್ಸ್ ಸ್ಕ್ವೇರ್ ಮಧ್ಯ ಪದ 7x ಬದಲಾಗಿ ಏನ್ ಬರೀಬೇಕು? ಪ್ಲಸ್ 5x ಅನ್ನ ಬರೀಬೇಕು, ಪ್ಲಸ್ ಇನ್ನೊಂದು 2x ಅನ್ನ ಬರೀಬೇಕು. ಕೊನೆಯ ಪದ ಎಷ್ಟಿದೆ? 5√2 ಅನ್ನುವಂಥದ್ದು ಈಸ್ ಈಕ್ವಲ್ ಟು 0. ಇಲ್ಲಿ ನಾವು ಸಾಮಾನ್ಯವನ್ನ ತೆಗಿಬೇಕು. ಸಾಮಾನ್ಯವನ್ನ ತೆಗಿಬೇಕಾದ್ರೆ ಇವೆರಡು ಸೇಮ್ ಅವೇನು? ಇಲ್ಲ. ಅಂದ್ರೆ ಎರಡು ಅಂಕಿ ಅಷ್ಟೇ, ರೂಟ್ ಇಲ್ಲ, ರೂಟ್ ಇರ್ಲಿ. √2 ಇದೆ, ಇಲ್ಲಿ 5 ಇದೆ, ಇಲ್ಲ. ಬಟ್ ಇಲ್ಲಿ √2 ಇದೆ, ಇಲ್ಲಿ ಬರೀ 2 ಇದೆ. ನಾವು ಯಾವುದೇ ಒಂದು ಸಂಖ್ಯೆನ √2 ಇಂಟು √2 ಅಂದ್ರೆ ಎಷ್ಟು? √4 4ರ ವರ್ಗಮೂಲ ಎಷ್ಟು? 2. ಹಾಗಾದ್ರೆ ಇದನ್ನೇ ರಿವರ್ಸ್ ಬರೋಣ. ಈಗ ಬರೀ 2 ಅಂದ್ರೆ ಏನು? √2 ಇಂಟು √2. ಸಿಂಗಲ್ ನಾವು ಬರೀ 2 ಅಂದ್ರೆ ಏನು? √2 ಅನ್ನ 2 ಸಲ ಗುಣಾಕಾರ ಮಾಡಿದ್ರೆ 2 ಬರುತ್ತೆ. 2 ಅನ್ನ ನಾವು ಹೀಗೂ ಬರೀಬಹುದು. √2 ಇಂಟು √2 ಅಂದ್ರೆ ಇದು 2 ಆಯ್ತು. 2 ಇದ್ದಾಗ ನಾವೇನ್ ಬರೀಬಹುದು? √2 ಇಂಟು 2 ಅನ್ನ ಬರೀಬೇಕು. ಯಾಕಂದ್ರೆ ಕಾಮನ್ ಇಲ್ಲಿ ಬರ್ತಾ ಇದೆ, ಅಲ್ಲಿ ಬರ್ತಾ ಇಲ್ಲ. ನೋಡೋಣ ಮತ್ತೆ. ಎಕ್ಸ್ ಸ್ಕ್ವೇರ್ ಮತ್ತೆ ಇವೆರಡನ್ನ ಒಂದು ಗುಂಪು ಮಾಡಿದಾಗ ಎಕ್ಸ್ ಅನ್ನ ಕಾಮನ್ ತೆಗೆದೇವಿ. ಇಲ್ಲಿ ಏನ್ ಉಳಿತು? √2 ಉಳಿತು. √2ಕ್ಕೆ ಇದಕ್ಕೆ ಯಾವುದೇ ಸಂಖ್ಯೆ ಭಾಗ ಹೋಗೋದಿಲ್ಲ. √2 ಇಲ್ಲಿ ಒಂದು ಎಕ್ಸ್ ಉಳಿತು, ಪ್ಲಸ್ ಪ್ಲಸ್ ಏನ್ ಉಳಿತು? ಇಲ್ಲಿ ಎಕ್ಸ್ ಕಾಮನ್ ತೆಗೆದು 5 ಉಳಿತು, ಪ್ಲಸ್. ಬಟ್ ಈ ಕಡೆ ಈ ಅಪವರ್ತನ ಬರ್ತಾ ಇಲ್ಲ. ಒಂದ್ ವೇಳೆ ನೋಡಿ ಏನಾದ್ರೂ ತೆಗಿಲಿಕ್ಕೆ ಬರ್ತೇನು? ಬರ್ತಾ ಇಲ್ಲ. ಬರ್ಲಂದ್ರೆ ನಾವು ಇಲ್ಲಿ 1 ತೆಗೆದು 2x ಪ್ಲಸ್ 5√2 ಅಂತ ಬರೆದ್ರ ಇವೆರಡು ಆವರಣಗಳು ಚೇಂಜ್ ಆಗ್ತಾವ. ನಮ್ಮ ಪ್ರಶ್ನೆ ತಪ್ಪದ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತದ. ಪ್ರಶ್ನೆ ಅಂದ್ರೆ ಏನು? ನಾವು ಬಿಡಿಸಿರ್ತಕ್ಕಂಥದ್ದು ಅಥವಾ ನಾವು ಕಾಮನ್ ತೆಗೆದುಕೊಳ್ತಕ್ಕಂಥದನ್ನ ತಪ್ಪು ಮಾಡ್ತಾ ಇದ್ದೀವಿ ಅನ್ನುವಂತ ಅರ್ಥ. ಹಾಗಾದ್ರೆ ಏನ್ ಮಾಡೋದು? ಹಾಗಾಗಿ ಈ ಕಡೆ ಬರ್ತಾ ಇದೆ, ಆ ಕಡೆ ಬರ್ತಾ ಇಲ್ಲ ಅಂದ್ರೆ ಆ ಕಡೆ ಅದನ್ನ ಸರಿಪಡಿಸ್ಕೋಬೇಕಂದ್ರೆ ಇಲ್ಲಿ ಏನಿದೆ? 2 ಇದೆ, ಇಲ್ಲಿ √2 ಇದೆ, ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ. ಹಾಗಾಗಿ ಒಂದ್ಸಲ ಸರಿಪಡಿಸ್ಕೊಂಡ ನಂತರ ಮತ್ತೆ ಅದನ್ನ ಬರೆಯೋಣ. ಈಗ √2 ಇನ್ನೊಂದ್ಸಲ ಸೇಮ್ ಹಾಗೆ ಇಟ್ಕೊಳ್ಳೋಣ. √2x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2 ಹೆಂಗ ಬರೆಯೋದು? ಆ 2 ನಾವು ಹೆಂಗ್ ಬರೀಬೇಕಂದ್ರ √2 ಇಂಟು √2 ಇಂಟು ಎಕ್ಸ್. ನೋಡ್ರಿ ಬರೀ 2 ಇಲ್ಲಿ ಬರೆದೇನ ಆಲ್ರೆಡಿ. ಬರೀ 2 ಇರ್ತಕ್ಕಂಥ √2 2 ಸಲ ಬರೆದ್ರೆ ಅದು 2 ಆಗುತ್ತೆ. 2 √2 ಇಂಟು √2 ಅಂತ ಬರೆದಿನಿ. ನೆಕ್ಸ್ಟ್ ಮುಂದೆ ಏನಿದೆ? ಪ್ಲಸ್ ಪ್ಲಸ್ 5√2 ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ನಾನು ಏನು ಬದಲಾವಣೆ ಮಾಡಿದ್ದೀನಿ ಅಂತಕ್ಕಂಥದ್ದು ಅಲ್ಲಿ ಗ್ರೀನ್ ಇದ್ರಲ್ಲಿಂದ ಬರ್ದಿದ್ದೇನೆ ನೋಡಿ. ಸೇಮ್ ಇದೆ, ಸೇಮ್ ಇದೆ. ಇಲ್ಲಿ ಯಾಕೆ ಇವೆರಡನ್ನೇ ಯಾಕೆ ಚೇಂಜ್ ಮಾಡೋದು? ಇವೆರಡು ಯಾಕೆ ಚೇಂಜ್ ಮಾಡಿಲ್ಲ? ಇಲ್ಲಿ 5 ಇದೆ, ಇಲ್ಲಿ 2 ಇದೆ, ಹಾಗಾಗಿ ಇಲ್ಲ. ಇಲ್ಲಿ 2 ಇದೆ, ಇಲ್ಲೂ 2 ಇದೆಯಲ್ಲ, ಹಾಗಾಗಿ ಇವೆರಡನ್ನ ನಾನು ಚೇಂಜ್ ಮಾಡಿದ್ದೇನೆ ಅಷ್ಟೇ. ಆ 2 ಏನ್ ಮಾಡ್ಕೊಂಡಿನಿ? ಇಲ್ಲಿ √2 ಇತ್ತು, ಕಾಮನ್ ತೆಕ್ಕೊಳ್ಳಿಕ್ ಬರ್ತಾ ಇರಲಿಲ್ಲ, ಅದಕ್ಕೆ ಬರೀ 2 ನಾವು √2 2 ಸಲ ಗುಣಾಕಾರ ಮಾಡಿದ್ದೇನೆ. ಈ ಕಾಮನ್ ತೆಗೆದುಕೊಳ್ಳೋಣ. ಇದರಲ್ಲಿ ಏನ್ ಕಾಮನ್ ಬರುತ್ತೆ? ಎಕ್ಸ್ ಕಾಮನ್ ತೆಗೆದೇವಿ, ಉಳಿತು ಎಷ್ಟು? ಇಲ್ಲಿ √2x ಪ್ಲಸ್ ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಷ್ಟು ಉಳಿತು? 5 ಪ್ಲಸ್ ಇಲ್ಲಿ ಏನಿದೆ? ಎರಡೂ ಕಡೆ √2 ಇದೆ, √2 ಕಾಮನ್ ತೆಗೆದ್ರಿ. ಇಲ್ಲೂ √2 ಇದೆ, ಇಲ್ಲೂ √2 ಇದೆ. √2 ಕಾಮನ್ ತೆಗೆದ್ರೆ ಉಳಿತು ಎಷ್ಟು? ಇಲ್ಲಿ √2x ಉಳಿತು. ಒಂದು √2 ತೆಗೆದಿನಿ, ಇನ್ನೊಂದು √2x ಉಳಿತು, ಪ್ಲಸ್ √2 ಕಾಮನ್ ತೆಗೆದಿನಿ, ಎಷ್ಟು ಉಳಿತು? 5. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಈಗ ಚೆಕ್ ಮಾಡ್ಕೊಳ್ಳಿ ಎರಡು ಆವರಣಗಳು ಕರೆಕ್ಟ್ ಆಗಿವೆ ಅಂದ್ರೆ ನಾವು ಈಗ ಕರೆಕ್ಟ್ ಅನ್ನ ಆ ಪ್ರಶ್ನೆಗೆ ಪರಿಹಾರವನ್ನ ಸರಿಯಾಗಿ ಕಂಡುಹಿಡಿತಾ ಇದ್ದೀವಿ ಅಂತ ಅರ್ಥ. ಬೇರೆ ಬಂತಂದ್ರೆ ಇಲ್ಲೇ ನಾವು ಏನೋ ತಪ್ಪು ಮಾಡ್ತಾ ಇದೀವಿ ಅಂತ ನೋಡ್ಕೊಳ್ತಕ್ಕಂಥದ್ದು ಸೂಪರ್. ಮತ್ತೆ ಇವೆರಡನ್ನ ಮತ್ತೆ ಕಾಮನ್ ತೆಗೆದುಕೊಳ್ಳೋಣ. ಇದೊಂದು ಪದ ಆಯ್ತು, ಇದೊಂದು ಪದ ಆಯ್ತು. ಆ ಎರಡೂ ಪದಗಳಲ್ಲಿ ನಾವು ಮತ್ತೆ ಏನ್ ಕಾಮನ್ ಬರುತ್ತೆ ಅಂದ್ರೆ √2x ಪ್ಲಸ್ 5 ಮತ್ತೆ ಕಾಮನ್ ತೆಗೆದೇವ ಅಂದ್ರೆ ಇದ್ರ ಹಿಂದೆ ಏನ್ ಉಳಿತು? √2x ಪ್ಲಸ್ 5 ತೆಗೆದಾಗ ಎಕ್ಸ್ ಅನ್ನ ಉಳಿತು. ಇಲ್ಲಿ √2x ಪ್ಲಸ್ 5 ಕಾಮನ್ ತೆಗೆದ್ರೆ ಏನ್ ಉಳಿತು? ಪ್ಲಸ್ √2 ಉಳಿತು. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಈಗ ಏನ್ ಮಾಡೋದು?
ಪ್ರತಿ ಅಪವರ್ತನವನ್ನ ಸೊನ್ನೆಗೆ ಸಮ ಮಾಡ್ಬೇಕು. ಒಂದನೇ ಸ್ಟೆಪ್ ಆದರ್ಶ ರೂಪ, ಎರಡನೇ ಸ್ಟೆಪ್ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಿ, ಮೂರನೇ ಸ್ಟೆಪ್ ಅದನ್ನ ಅಪವರ್ತನ ಸಾಮಾನ್ಯ ತಕೊಂಡು ಮಾಡ್ಕೊಂಡಿವಿ. ಈಗ ಅಪವರ್ತನವನ್ನ ಸೊನ್ನೆಗೆ ಸಮ ಮಾಡಬೇಕು. ಈಗ ಸ್ಟಾರ್ಟ್ ಮಾಡೋಣ. ರೂಟ್ 2x ಪ್ಲಸ್ 5 ನೆಕ್ಸ್ಟ್ ಇಸ್ ಈಕ್ವಲ್ ಟು 0. ಇನ್ನೊಂದು ಬ್ರಾಕೆಟ್ ಏನಿದೆ, ಇನ್ನೊಂದು ಅಪವರ್ತನ x ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು 0. ಈಗ ರೂಟ್ 2x ಇಸ್ ಈಕ್ವಲ್ ಟು ಪ್ಲಸ್ 5 ಅನ್ನ ಆ ಕಡೆ ಒಯ್ದಾಗ ಮೈನಸ್ 5, x ಇಸ್ ಈಕ್ವಲ್ ಟು ಮೈನಸ್ 5 ರೂಟ್ 2 ಇಂಟು ಎಕ್ಸ್ ಇರೋದ್ರಿಂದ ರೂಟ್ 2 ಆ ಕಡೆ ಹೋದ್ರೆ ಏನಾಯ್ತು, ಭಾಗಿಲೆ ಆಯ್ತು. ಅಥವಾ x ಇಸ್ ಈಕ್ವಲ್ ಟು ಪ್ಲಸ್ ರೂಟ್ 2 ಅನ್ನ ಆ ಕಡೆ ಒಯ್ದಾಗ ಏನಾಯ್ತು, ಮೈನಸ್ ರೂಟ್ 2 ಅನ್ನುವಂಥದ್ದು. ಹಾಗಾದ್ರೆ ನಾವು ಬಂದಿರತಕ್ಕಂತ ಎರಡು ಮೂಲಗಳು, ಒಂದನೇ ಮೂಲ ಮತ್ತು ಎರಡನೇ ಮೂಲ, ಪ್ರತಿ ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರಬೇಕು. x ಇಸ್ ಈಕ್ವಲ್ ಟು ಮೈನಸ್ ರೂಟ್ 2 ಅನ್ನುವಂತ ಒಂದು ಉತ್ತರ, x ಇಸ್ ಈಕ್ವಲ್ ಟು ಮೈನಸ್ 5 ರೂಟ್ 2 ಅನ್ನುವಂಥದ್ದು ಇನ್ನೊಂದು ಉತ್ತರ. ಎರಡು ಮೂಲಗಳನ್ನ ಇಲ್ಲಿ ಪಡೆಯಲಾಗಿದೆ. ಹಾಗಾಗಿ ಪ್ರತಿಯೊಂದು ವರ್ಗ ಸಮೀಕರಣವು ಎರಡು ಮೂಲಗಳನ್ನು ಹೊಂದಿರುತ್ತೆ. ಇದು ಥರ್ಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಇರತಕ್ಕಂತ ಪ್ರಶ್ನೆಗಳು. ಈ ಅಭ್ಯಾಸದ ಪ್ರಶ್ನೆಗಳು ಅಲ್ಲದೆ ಇನ್ನೂ ಎರಡು ಉದಾಹರಣೆ ಪ್ರಶ್ನೆಗಳಿವೆ. ಅವುಗಳನ್ನು ಕೂಡ ಈ ಒಂದು ಪಾರ್ಟ್ 3 ನಲ್ಲಿ ಅವುಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೇವಲ ವರ್ಡ್ಸ್ ಪ್ರಾಬ್ಲಮ್, ವೆರಿ ವೆರಿ ಇಂಪಾರ್ಟೆಂಟ್. ವರ್ಡ್ಸ್ ಪ್ರಾಬ್ಲಮ್ ಅನ್ನ ಕಂಪಲ್ಸರಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಹಾಗಾಗಿ ನೆಕ್ಸ್ಟ್ ಇದು ಅಪವರ್ತನ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ 4 ಏನಾಗುತ್ತೆ, ಅದು ಕೇವಲ ವರ್ಡ್ಸ್ ಪ್ರಾಬ್ಲಮ್ಗಳನ್ನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಫೋರ್ತ್ ಕ್ವಶನ್. ಈಗ ನಾಲ್ಕನೇ ಪ್ರಶ್ನೆ. ಈ ನಾಲ್ಕನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ನಾನು ಮೇಲ್ಗಡೆನೆ ಪರಿಹಾರ ಅಂತ ಬರಿತಾ ಇದ್ದೀನಿ, ಪ್ಲೇಸ್ ಕಡಿಮೆ ಇರುವ ಪ್ರಯುಕ್ತ. ಈಗ ನೋಡ್ರಿ, ಇದು ಆದರ್ಶ ರೂಪದಲ್ಲಿ ಇದೆ, ಆದ್ರೆ ಛೇದದಲ್ಲಿ 8 ಇದೆ. ನಾವಲ್ಲಿ ಆ ಕಡೆ ಈ ರೀತಿ ಹಾಕೊಳ್ತಿದ್ದೀವಿ, ಈ ರೀತಿ ಹಾಕೊಂಡು ಮಧ್ಯ ಪದವನ್ನ ಏನ್ ಬರಿತೇವೆ, ಇಲ್ಲಿ ಮೈನಸ್ ಬರಿತೇವೆ. ಮೇಲ್ಗಡೆ ಬರೆದಾಗ ಗುಣಾಕಾರ ಮಾಡೋದು ಬರಬೇಕು. ಇದು ಸ್ವಲ್ಪ ಸಮಸ್ಯೆ ಆಗ್ಬಹುದು. ಆದ್ರೆ ಇದನ್ನ ನಾವೇನ್ ಮಾಡೋಣ, ಕೆಳಗಿರ್ತಕ್ಕಂಥ 8ಅನ್ನ ತೆಗಿಯೋಣ. ಅಂದ್ರೆ 8ರಿಂದ, ಅಂದ್ರೆ ಈ ಒಂದು ಸಮೀಕರಣಕ್ಕೆ ನಾವು ಮಾಡಬೇಕು, 8ರಿಂದ ಗುಣಿಸಿ. ಛೇದದಲ್ಲಿ ಯಾವ ಸಂಖ್ಯೆ ಅದ ಆ ಸಂಖ್ಯೆಯನ್ನು ತೆಗೆದುಕೊಂಡು ಏನ್ ಮಾಡಬೇಕು, ಗುಣಾಕಾರವನ್ನ ಮಾಡಿದ್ರೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನು ಹೋಗುತ್ತೆ. ಈಗ 8ರಿಂದ ಈ ಸಮೀಕರಣಕ್ಕೆ ಗುಣಾಕಾರ ಮಾಡಿ, ಬೇಕಾದ್ರೆ ಒಂದ್ಸಲ 8ಅನ್ನ ಈ ರೀತಿ ಹಾಕೊಳ್ಬಹುದು. 2x² ಮೈನಸ್ ಎಕ್ಸ್ ಪ್ಲಸ್ 1/8 ನೆಕ್ಸ್ಟ್ ಇಸ್ ಈಕ್ವಲ್ ಟು 8 ಕ ಎಲ್ಲಾ ಕಡೆ ಇಡೀ ಸಮೀಕರಣವನ್ನು 8ರಿಂದ ಗುಣಾಕಾರ ಮಾಡ್ತಾ ಇದೀವಿ. ಈಗ 8 2 16x² ಮೈನಸ್ 8 ಗುಣಿಲೆ ಎಕ್ಸ್ 8x ಪ್ಲಸ್ 8ಕ್ಕೆ 1/8 ತಗೊಂಡು ಗುಣಾಕಾರ ಮಾಡ್ರಿ. 8ಕ್ಕೆ 1/8 ಅನ್ನ ತೆಗೆದುಕೊಂಡು ಗುಣಾಕಾರ ಮಾಡ್ರಿ. 8 8 ಕ್ಯಾನ್ಸಲ್ ಆಗಿ 8 1 8 ಎಷ್ಟು ಬಂತು ಉತ್ತರ, 1 ಅಂತ ಬಂತು. ನೆಕ್ಸ್ಟ್ 8 0 0. ಈಗ ಛೇದದಲ್ಲಿ 8 ಹೋಯ್ತು, ಆದರ್ಶ ರೂಪದಲ್ಲಿ ನಮಗೆ ಕರೆಕ್ಟ್ ಆಗಿ ಬಂತು. ಈಗ ಇದರ ಅಪವರ್ತನಗಳನ್ನ ನಾವು ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸೋಣ. ಫಸ್ಟಿಗೆ ಕೊನೆ ಎರಡು ಪದಗಳನ್ನ ಗುಣಾಕಾರ ಮಾಡ್ರಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 16 1 16 x². ಕೊನೆ ಎರಡು ಪದಗಳು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 16 1 16 x² ಗೆ x². ಕೆಳಗಿರ್ತಕ್ಕಂಥ ಪದ ಮಧ್ಯ ಪದವನ್ನ ಕೆಳಗಡೆ ಬರೀಬೇಕು. ಎಷ್ಟಿದೆ, ಮೈನಸ್ 8x. ಈಗ ನಾವು ಗುಣಾಕಾರವನ್ನ ಮಾಡೋಣ. ಗುಣಾಕಾರ ಮಾಡಿದ್ರೆ 16 ಬರಬೇಕು. ಯಾವ ಸಂಖ್ಯೆ, 16 1 16, ಆಮೇಲೆ 8 2 16, ಆನಂತರ 4 4 16. ಈ ಎಲ್ಲ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ 16 ಬರ್ತಾ ಇದೆ. ಆದ್ರೆ ಯಾವುದನ್ನ ನಾವು ತೆಗೆದುಕೊಳ್ಬೇಕು ಅಂತ ನೋಡೋಣ. 16ರಲ್ಲಿ ಒಂದು ಕೂಡ್ಸ್ರೆ ಅಥವಾ ಕಳೆದ್ರೆ 8 ಬರೋದಿಲ್ಲ. 8 2 16 ಆಗುತ್ತೆ. 8 2 ಕೂಡ್ಸ್ರೆ 10 ಆಗುತ್ತೆ. 8 ಬರೋಲ್ಲ. 8ರಲ್ಲಿ 2 ಕಳೆದ್ರೆ 8 ಬರೋಲ್ಲ, ಹೋಯ್ತು. 4 4 16 ಕರೆಕ್ಟ್ ಇದೆ. 4ರಲ್ಲಿ 4ಅನ್ನ ಕೂಡ್ಸ 4 4 ಕೂಡ್ಸಾಗ 8 ಬರ್ತಾ ಇದೆ. ಇದು ಕರೆಕ್ಟ್ ಆಗಿದೆ. ಇದನ್ನ ತಗೊಳ್ಬೇಕು ಅಂತ ಆ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಲಿಕ್ಕೆ ಯಾವ ತಗೊಳ್ಬೇಕು, ಇಲ್ಲಿ 4x ಅನ್ನುವಂಥದ್ದು. ಈಗ ಅಲ್ಲಿ ಚಿಹ್ನೆಗಳನ್ನ ಏನ್ ಬರುತ್ತೆ ಅಂತ ನೋಡಿ. ಇಲ್ಲಿ ಚಿಹ್ನೆ ಎರಡು ಕೂಡಿಸಿದಾಗ ಇವೆರಡರ ಮೊತ್ತ ಮೈನಸ್ 8x ಬಂದಿದೆ. ಎರಡರ ಮೊತ್ತ ಕೂಡಿಸಿದಾಗ ಬಂದಂದ್ರ ಇಲ್ಲಿ ಮೈನಸ್ ಬಂದಿತ್ತು ಅಂದ್ರೆ ಅವೆರಡರ ಹಿಂದೆ ಏನಾಗಿರುತ್ತೆ, ಮೈನಸ್. ಈಗ ಚೆಕ್ ಮಾಡ್ಕೊಳ್ಳಿ. ಕೂಡಿಸಿದಾಗ ಮೈನಸ್ ಬರ್ತಿತ್ತು ಅಂದ್ರೆ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಆಗಿರುತ್ತೆ. ಇಲ್ಲಿ ಮೈನಸ್ ಕೂಡಿಸಿದಾಗ ಬರ್ತಿತ್ತು ಅಂದ್ರೆ ಅವೆರಡರ ಹಿಂದೆ ಮೈನಸ್ ಇರುತ್ತೆ. ಇವೆರಡು ಕಳೆದಾಗ ಮೈನಸ್ ಬಂದ್ರೆ ದೊಡ್ಡ ಅಂಕಿನ ಮೈನಸ್, ಸಣ್ಣ ಅಂಕಿನ ಪ್ಲಸ್. ಕೂಡಿಸಿದಾಗ ಪ್ಲಸ್ ಬಂದಿತ್ತು, ಕಳೆದಾಗ ಪ್ಲಸ್ ಬಂದ್ರೆ ದೊಡ್ಡ ಅಂಕಿನ ಪ್ಲಸ್, ಸಣ್ಣ ಅಂಕಿನ ಮೈನಸ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಬೇಕಿದು. ಇಲ್ಲಿ ಚಿಹ್ನೆಗಳನ್ನ ಬದಲಾವಣೆ ಮಾಡ್ಕೊತಕ್ಕಂಥ ನೆನ್ಪಿಟ್ರೆ ಪ್ರಶ್ನೆಗೆ ಸರಿಯಾಗಿ ಪರಿಹಾರವನ್ನ ಬರುತ್ತೆ. ನೆಕ್ಸ್ಟ್ ಈಗ ಮಧ್ಯ ಪದವನ್ನ ಸೂಕ್ತ ಪದವಾಗಿ ಭಾಗಿಸೋಣ. 16x² ಪ್ಲಸ್ 1, ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಸೇಮ್. ಮಧ್ಯ ಪದ ಏನಿದೆ ಮೈನಸ್ 4x, ಇನ್ನೊಂದು ಪದನು ಕೂಡ ಮೈನಸ್ 4x ಇದೆ. ಈಗ ಕಾಮನ್ ತೆಗೆಯೋಣ.
ಕಾಮನ್ ಅನ್ನ ತೆಗೆಯೋಣ. 16 ಮತ್ತು 4 ಭಾಗಿಸುವ ದೊಡ್ಡ ಸಂಖ್ಯೆನೆ ಮಸ ಅಂತ ಕರಿತೀವಿ. ಅದಕ್ಕೆ ಅಂದ್ರೆ 16 ಮತ್ತು 4 ಮಸ 4 ಅಂತ ಅರ್ಥ. 16 ಮತ್ತು 4 ಭಾಗಿಸುವ ದೊಡ್ಡ ಸಂಖ್ಯೆ 4. ಎಕ್ಸ್ ಸ್ಕ್ವೇರ್ ಎಕ್ಸ್ ನಲ್ಲಿ ಒಂದು ಎಕ್ಸ್ ಅನ್ನ ಕಾಮನ್ ತೆಗೆದಿವಿ. 4 ಎಷ್ಟಲೇ 16 ಅಂದ್ರೆ 4 4ಲೇ 16. ಎಕ್ಸ್ ಸ್ಕ್ವೇರ್ ನಲ್ಲಿ ಒಂದು ಎಕ್ಸ್ ಕಾಮನ್ ತೆಗೆದ ಇನ್ನೊಂದು ಉಳಿತು ಮೈನಸ್. ಇಲ್ಲಿ ಇದ್ದಿದ್ದಷ್ಟು ತೆಗೆದಿವಿ ಅಂದ್ರೆ ಅಲ್ಲಿ 0 ಉಳಿಯೋದಿಲ್ಲ. ಕಾರಣ 4 ಎಷ್ಟಲೇ 4 ಅಂತ ಓದಬೇಕು. 4 1ಲೇ 4, ಏನಿಲ್ಲ ಅಂದ್ರೂ ಕೂಡ ಅಲ್ಲಿ 1 ಅನ್ನ ಬರುತ್ತೆ. 4x ಕಾಮನ್ ತೆಗೆದಿವಿ ಅಂದ್ರೆ ಅಲ್ಲಿ ಏನು ಇರೋದಿಲ್ಲ ಅಂತಿಲ್ಲ. ಸಾಮಾನ್ಯ ತೆಗೆದಾಗ ಅಲ್ಲಿ 1 ಇದ್ದೇ ಇರ್ತದೆ. 4 1ಲೇ 4. ಇಲ್ಲಿ ಚಿಹ್ನೆ ಮೈನಸ್ ಅದಲ್ಲ, ಮೈನಸ್. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್. ಈ 4 ಮತ್ತು 1 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ ಯಾವುದು? 1. ಹಾಗಾದ್ರೆ 1 ಎಷ್ಟಲೇ 4 ಅಂದ್ರೆ 1 4ಲೇ 4. ಎಕ್ಸ್ ಗೆ ಎಕ್ಸ್ ಮೈನಸ್ ಕಾಮನ್ ತೆಗೆದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಎಷ್ಟಲೇ 1 1 1ಲೇ 1. ಈಗ ಪ್ರತಿ ಅಪವರ್ತನ ನೋಡ್ರಿ, ಎರಡೂ ಅಪವರ್ತನಗಳು ಏನಾವೆ? 4x ಮೈನಸ್ 1 4x ಮೈನಸ್ 1 ಸೇಮ್ ಇದೆ ಅಂದ್ರೆ ನಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾವು ಪರಿಹಾರವನ್ನು ಕಂಡಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಇಲ್ಲಿವರೆಗೆ ನಾವು ಪರಿಹಾರ ಕರೆಕ್ಟ್ ಆಗಿದೆ, ಮುಂದೆ ಹೋಗೋಣ ಅಂತ ಅರ್ಥ. ಈಗ ಮತ್ತೆ ಈ ಎರಡು ಆವರಣಗಳಲ್ಲಿ ಮತ್ತೆ ಈ ಒಂದು ಗುಂಪು ಈ ಒಂದು ಪದ ಮತ್ತು ಈ ಒಂದು ಪದದಲ್ಲಿ 4x ಮೈನಸ್ 1 ಸೇಮ್ ಇದೆ. ಹಾಗಾಗಿ 4x ಮೈನಸ್ 1 ಅನ್ನ ಮತ್ತೆ ಕಾಮನ್ ತೆಗೆಯೋಣ. ಕಾಮನ್ ತೆಗೆದಾಗ ಇನ್ನೇನು ಉಳಿತು? ಇದರಲ್ಲಿ 4x ಉಳಿತು, ಮೈನಸ್ ಇಲ್ಲಿ ಏನು ಉಳಿತು? 1. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಈಗ ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿ. 4x ಮೈನಸ್ 1 ಈಸ್ ಈಕ್ವಲ್ ಟು 0 ಆರ್ 4x ಮೈನಸ್ 1 ಈಸ್ ಈಕ್ವಲ್ ಟು 0. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿದ್ದೇವೆ. ನೆಕ್ಸ್ಟ್ ಈಗ 4x ಬೆಲೆಗಳನ್ನ ಕಂಡುಹಿಡಿಯೋಣ. 4x ಮೈನಸ್ 1 ಅನ್ನ ಆ ಕಡೆ ಹೋದ್ರೆ ಪ್ಲಸ್ 1, ಅಥವಾ ಇದು ಕೂಡ ಸೇಮೇ ಇದೆ. 4x ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1. x ಇಸ್ ಈಕ್ವಲ್ ಟು 1ಕ್ಕೆ 1. ಇದು 4 ಇಂಟು x ಇರೋದ್ರಿಂದ 4 ಆ ಕಡೆ ಹೋದಾಗ ಏನಾಯ್ತು? ಛೇದದಲ್ಲಿ ಹೋಯ್ತು. ಇದು ಕೂಡ ಸೇಮೇ ಇದೆ. ಹಾಗಾಗಿ x ಇಸ್ ಈಕ್ವಲ್ ಟು ಏನಾಯ್ತು? 1. 4 ಆ ಕಡೆ ಹೋದಾಗ 2/4 ಆಯ್ತು. ಹಾಗಾಗಿ ನಾವು ಈ ಒಂದು ವರ್ಗ ಸಮೀಕರಣದ ಮೂಲಗಳು x ಇಸ್ ಈಕ್ವಲ್ ಟು ಏನಾಗಿದೆ? 1/4 1/4 ಎರಡೂ ಸೇಮ್ ಆನ್ಸರ್ ಇವೆ ಅಂದ್ರೆ ಉತ್ತರ ಸೇಮ್ ಇವೆ. ಸಮನಾದಾಗಿರ್ತಕ್ಕಂಥ ಮೂಲಗಳು. ಪ್ರತಿಯೊಂದು ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರ್ತೇವೆ. ಎರಡು ಎಂತ ಮೂಲಗಳಿವೆ ಅಂದ್ರೆ ಸಮನಾದಂತ ಮೂಲಗಳು ಅನ್ನುವಂತಹ ಉತ್ತರ. ಈಗ 5ನೇ ಪ್ರಶ್ನೆಯನ್ನು ನೋಡೋಣ. ಈಗ 5ನೇ ಪ್ರಶ್ನೆ ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆ ಇದೆ. ಇದು ಆದ ನಂತರ ಇನ್ನೂ 2 ಉದಾಹರಣೆಗಳಿವೆ. ಹಿಂದ್ಗಡೆ ಇರತಕ್ಕಂತ ಅಭ್ಯಾಸದ ಹಿಂದ್ಗಡೆ ಇರತಕ್ಕಂತ ಉದಾಹರಣೆ ಪ್ರಶ್ನೆಗಳಿವೆ. ಅವೆರಡು ಪ್ರಶ್ನೆಗಳಿಗೂ ಕೂಡ ಪರಿಹಾರವನ್ನು ನೀಡ್ತಾ ಇದ್ದೀನಿ. 5ನೇ ಪ್ರಶ್ನೆ 2 ಉದಾಹರಣೆಗಳಂದ್ರೆ ಒಟ್ಟು 7 ಅಪವರ್ತನ ಪ್ರಶ್ನೆಗಳನ್ನ ಇಲ್ಲಿ ನಾನು ನೀಡ್ತಾ ಇದ್ದೇನೆ. ಈಗ ಇವುಗಳನ್ನ ಪರಿಹಾರವನ್ನ ಕಂಡುಹಿಡಿಯೋಣ. ಫಸ್ಟ್ ಇದು ಆದರ್ಶ ರೂಪದಲ್ಲಿ ಇರಬೇಕು. ಆಲ್ರೆಡಿ ರೆಡಿ ಇದೆ. 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಇಸ್ ಈಕ್ವಲ್ ಟು 0. ಈಗ ಇದನ್ನ ಆದರ್ಶ ರೂಪದಲ್ಲಿ ರೆಡಿ ಇದೆ. ಇದನ್ನ ಸ್ಪ್ಲಿಟ್ ಮಾಡ್ಬೇಕು. ಮಧ್ಯ ಪದವನ್ನ ಸೂಕ್ತ ಪದವಾಗಿ ಎಷ್ಟಿದೆ? ಕೆಳಗಡೆ ಮೈನಸ್ 20x, ಮೇಲ್ಗಡೆ ಎಷ್ಟು ಬರೀಬೇಕಂದ್ರೆ ಕೊನೆಯ ಎರಡು ಪದಗಳು 100 ಇಂಟು 1 ಅಂದ್ರೆ 100 ಇಂಟು x ಸ್ಕ್ವೇರ್ ಇದೆ x ಸ್ಕ್ವೇರ್. ಇವುಗಳನ್ನ ಗುಣಾಕಾರ ಮಾಡಿದಾಗ 100 ಬರಬೇಕು ಮತ್ತು ಅವುಗಳನ್ನ ಸಂಕಲನ ಅಥವಾ ವ್ಯವಕಲನ ಕೂಡಿಸೋದು ಅಥವಾ ಕಳೆದ ಮಾಡೋದು 20 ಅಂದ್ರೆ ಯಾವ ಸಂಖ್ಯೆ ತಗೊಂಡ್ರು ಬರುತ್ತಾ? 10x ಇಂಟು 10x. 10 10ಲೇ 100, 10 10 ಕೂಡಿಸಿದ್ರೆ 20. ಕೂಡಿಸಿದಾಗ ಮೈನಸ್ ಬರ್ತಾ ಇದೆ ಅಂದ್ರೆ 2ರಿಂದ ಚಿಹ್ನೆ ಏನಿರಬೇಕು? ಮೈನಸ್. ಚೆಕ್ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲಿ ಏನಿದೆ ಚಿಹ್ನೆ ಪ್ಲಸ್. 10 10ಲೇ 100, x ಇಂಟು x ಸ್ಕ್ವೇರ್ ಕರೆಕ್ಟ್ ಇದೆ. ಮೈನಸ್ 10x ಮೈನಸ್ 10x ಮೈನಸ್ 20x. ಮಧ್ಯ ಪದವನ್ನ ಸೂಕ್ತ ಪದವಾಗಿ ಇಲ್ಲಿ ವಿಭಾಗಿಸಲಾಗಿದೆ. ಈಗ ನಾವು ಅದನ್ನ ಬಿಡಿಸೋಣ. 100x ಸ್ಕ್ವೇರ್ ಮೈನಸ್ 20x ಮಧ್ಯ ಪದವನ್ನ ಸೂಕ್ತ ಪದವಾಗಿ ಏನೇನ್ ಮಾಡಬೇಕು? ಮೈನಸ್ 10x ಅನ್ನ ಬರೀಬೇಕು. ಮೈನಸ್ 10x ಇನ್ನೊಂದು ಪದ ಎಷ್ಟಿದೆ? ಅದನ್ನು ಮೈನಸ್ 10x. ಕೊನೆಯ ಪದ ಪ್ಲಸ್ 1 ಇಸ್ ಈಕ್ವಲ್ ಟು 0. ಮತ್ತೆ ಈಗ ಅವುಗಳನ್ನ ಸಾಮಾನ್ಯವನ್ನ ತೆಕ್ಕೊಳ್ತಕ್ಕಂತ ಮಾಡಬೇಕು. ಇಲ್ಲಿ ಇವೆರಡು ಪದಗಳನ್ನ ಒಂದು ಮಾಡಿ ಗುಂಪುಗಳನ್ನ ಮಾಡಬೇಕು. ಗುಂಪುಗಳನ್ನ ಮಾಡುವ ಮೂಲಕ ಅಪವರ್ತನವನ್ನ ಮಾಡಬೇಕು. ಈಗ ಅವುಗಳನ್ನ ಸಾಮಾನ್ಯ ತೆಗೆದುಕೊಳ್ತಕ್ಕಂತ ಕೆಲಸ ಮಾಡೋಣ. 100 ಮತ್ತು 10. 100 ಮತ್ತು 10 ಇದೆ ಅಂಕಿಗಳಲ್ಲಿ. 100 ಮತ್ತು 10 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ 10. ಇಲ್ಲಿ x ಸ್ಕ್ವೇರ್ x ನಲ್ಲಿ ಒಂದು x ಅನ್ನ ಕಾಮನ್ ತೆಗೆದೇವಿ. 10 ಎಷ್ಟಲೇ 100, 10 10ಲೇ 100. x ಸ್ಕ್ವೇರ್ ನಲ್ಲಿ ಒಂದು x ಅನ್ನ ಕಾಮನ್ ತೆಗೆದ್ರೆ ಒಂದು x ಅನ್ನ ಉಳಿತು. ಮೈನಸ್ ಇಲ್ಲಿ 10x ಕಂಪ್ಲೀಟ್ ತೆಗೆದೀವಿ ಅಂದ್ರೆ 10 ಎಷ್ಟಲೇ 10x ಅಥವಾ 10 1ಲೇ 1 ಅನ್ನ ಇಡಬೇಕು. ಮೈನಸ್ 10 ಮತ್ತು 1 ಇದೆ. 10 ಮತ್ತು 1 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ 1 ಅದ. ಹಾಗಾಗಿ ಇಲ್ಲಿ 10 ಮತ್ತು 1ಕ್ಕೆ ಸಾಮಾನ್ಯ 1 ಬಂತು ಅಂದ್ರೆ ಇಲ್ಲಿ 1 ಎಷ್ಟಲೇ 10 ಅಂದ್ರೆ 1 10ಲೇ 10, x ಗೆ x. ಮೈನಸ್ ಇದೆ ಇಲ್ಲಿ ಕಾಮನ್ ತೆಗೆದಾಗ ಇದೇನಾದ್ರು ಚಿಹ್ನೆ ಚೇಂಜ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 1ಲೇ 1. ಈಗ ಮತ್ತೆ ಆವರಣಗಳನ್ನ ಚೆಕ್ ಮಾಡ್ಕೊಳ್ರಿ. ಪ್ರತಿ ಅಪವರ್ತನ ನಾವು 0ಗೆ
ಸಮ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಆವರಣಗಳನ್ನ ಚೆಕ್ ಮಾಡ್ಕೊಳ್ಬೇಕು. ಎರಡು ಆವರಣಗಳು ಸೇಮ್ ಇದೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪರಿಹಾರ ಇಲ್ಲಿವರೆಗೆ ಕರೆಕ್ಟ್ ಆಗಿದೆ ಅಂತ ನಾವು ಮುಂದೆ ಹೋಗೋಣ. ಈಗ 10x ಮೈನಸ್ 1 ಮತ್ತೆ ಕಾಮನ್ ಅನ್ನ ತೆಗೆದುಕೊಂಡಿನಿ. ಈ ಪದದಲ್ಲಿ 10x ಮೈನಸ್ 1 ತೆಗೆದಾಗ ಇನ್ನೂ 10x ಅನ್ನ ಉಳಿತು. ಮೈನಸ್ ಇಲ್ಲಿ ನಾವು 10x ಅನ್ನ ತೆಗೆದಾಗ ಮೈನಸ್ 1 ಉಳಿತು. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಈಗ ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಬೇಕು. 10x ಮೈನಸ್ 1 ಇಸ್ ಈಕ್ವಲ್ ಟು 0. ಅಥವಾ ಇನ್ನೊಂದು ಏನಿದೆ 10x ಮೈನಸ್ 1 ಇಸ್ ಈಕ್ವಲ್ ಟು 0. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿದೀವಿ. ಈಗ 10x ಇಸ್ ಈಕ್ವಲ್ ಟು ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1. ಅಥವಾ ಇಲ್ಲಿಯೂ ಕೂಡ ಸೇಮ್ ಇದೆ. 10x ಇಸ್ ಈಕ್ವಲ್ ಟು ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1. x ಇಸ್ ಈಕ್ವಲ್ ಟು 1ಕ್ಕೆ 1. 10 ಇಂಟು ಎಕ್ಸ್ ಅಂದ್ರೆ ಇಲ್ಲಿ ಇಂಟು ಇರೋದ್ರಿಂದ 10 ಅನ್ನ ಆ ಕಡೆ ಹೋದ್ರೆ ಛೇದದಲ್ಲಿ ಹೋಗ್ತು. ಅದೇ ರೀತಿ ಇನ್ನೊಂದು ಉತ್ತರ x ಇಸ್ ಈಕ್ವಲ್ ಟು ಇದು ಕೂಡ ಏನಿದೆ 1/10 ಸೇಮ್ ಆಗ್ತಾ ಇದೆ. ಯಾಕಂದ್ರೆ ಆ ಕಡೆ ಈ ಕಡೆ ಇರತಕ್ಕಂತ ಉತ್ತರಗಳು ಬೆಲೆ ಸೇಮ್ ಇರೋದ್ರಿಂದ ಆನ್ಸರ್ ಕೂಡ ಸೇಮ್ ಬಂದಿದೆ. ಹಾಗಾಗಿ x ಇಸ್ ಈಕ್ವಲ್ ಟು 1/10, x ಇಸ್ ಈಕ್ವಲ್ ಟು 1/10 ಇವೆರಡು ಆ ಒಂದು ವರ್ಗ ಸಮೀಕರಣದ ಮೂಲಗಳು. ಎರಡೂ ಮೂಲಗಳು ಎಂತ ಮೂಲಗಳಿವೆ ಅಂದ್ರೆ ಸಮನಾದಂತಹ ಮೂಲಗಳನ್ನು ಹೊಂದಿವೆ ಅನ್ನುವಂತಹ ಉತ್ತರ ಇದು. ಈ ಅಭ್ಯಾಸದಲ್ಲಿ 4.2 ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆ ಅಂದ್ರೆ ಈ ಅಪವರ್ತನ ಮಾಡ್ತಕ್ಕಂಥ 1ನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಇದೆ. ಇನ್ನೂ 2 ಉದಾಹರಣೆಗಳನ್ನು ತೆಗೆದುಕೊಂಡು ಬಿಡಿಸಿ ನಂತರ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ಮುಂದಿನ ಪಾರ್ಟ್ 4 ವಿಡಿಯೋ 4 ಮತ್ತು 5 ಮತ್ತು 6 2-3 ವಿಡಿಯೋಗಳಾಗಬಹುದು. ಅವು ಬರೀ ಕೇವಲ ವರ್ಡ್ಸ್ ಪ್ರಾಬ್ಲಮ್ಗಳು ಇರ್ತವೆ. ವರ್ಡ್ಸ್ ಪ್ರಾಬ್ಲಮ್ ನಲ್ಲಿ ಕಂಪಲ್ಸರಿ ಪರೀಕ್ಷೆಯಲ್ಲಿ ಕೇಳ್ತಾರ ಅಂತ ಹೇಳುತ್ತಾ ಈಗ ಉದಾಹರಣೆಯಲ್ಲಿ ಇರ್ತಕ್ಕಂಥ 2 ಪ್ರಶ್ನೆಗಳಿಗೆ ಪರಿಹಾರವನ್ನು ಈಗ ಮುಂದೆ ನೀಡೋಣ. ಈಗ ಉದಾಹರಣೆಯಲ್ಲಿ 2 ಪ್ರಶ್ನೆಗಳಿವೆ. ಈ 2 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. 6x² ಮೈನಸ್ x ಮೈನಸ್ 2 ಇದೆ. ಈಗ 6x² ಮೈನಸ್ x ಮೈನಸ್ 2 ಇಸ್ ಈಕ್ವಲ್ ಟು 0. ಇಲ್ಲಿ ಇದನ್ನ ಮಧ್ಯ ಪದವನ್ನ ಅಪವರ್ತನ ಮಾಡಬೇಕಾದ್ರೆ ಪ್ಲಸ್ ಇಂಟು ಮೈನಸ್ 6 2 12 x² ಇದೆ. ಮಧ್ಯ ಪದವನ್ನ ಕೆಳಗಡೆ ಬರೀಬೇಕು. ಈಗ ಗುಣಾಕಾರ ಮಾಡಿದ್ರೆ 12 ಕಳೆದಾಗ ಅಥವಾ ಕೂಡಿಸಿದಾಗ 1 ಬರಬೇಕು. ಈಗ 4x 3x ಚೆಕ್ ಮಾಡ್ಕೊಡ್ರಿ. 4 3 12 4 3 ಕಳೆದ್ರೆ 1 ಕಳೆದಾಗ ಮೈನಸ್ ಬರ್ಬೇಕಾಗಿತ್ತ. ದೊಡ್ಡ ಅಂಕಿದ ಮೈನಸ್, ಸಣ್ಣ ಅಂಕಿದ ಪ್ಲಸ್ ಅನ್ನುವಂಥದ್ದು. ಇಷ್ಟು ನೆನ್ಪಿಡಬೇಕು. ಈಗ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಕರೆಕ್ಟ್ ಇದೆ. 4 3 12 4x ನಲ್ಲಿ 3x ಹೋದ್ರೆ 1x ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಮೈನಸ್. ಈಗ ಇದನ್ನ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸೋಣ. ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಸೇಮ್ ಇದೆ. ಪ್ಲಸ್ ಮೈನಸ್ ಎಕ್ಸ್ ಅನ್ನ ಇದು ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕಾದ್ರೆ ಮೈನಸ್ 4x ಇನ್ನೊಂದೇನಿದೆ ಪ್ಲಸ್ 3x ಅನ್ನುವಂಥದ್ದು. ಈಗ ಮತ್ತೆ ಕಾಮನ್ ತೆಗೆದುಕೊಳ್ಳೋಣ. 6 ಮತ್ತು 4 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ 2. x² ಮತ್ತು x ನಲ್ಲಿ ಒಂದು x ಕಾಮನ್ ತೆಗೆದೇವಿ. 2 ಎಷ್ಟಲೇ 6 2 3 x² ನಲ್ಲಿ ಒಂದು x ಕಾಮನ್ ತೆಗೆದಿವಿ, ಒಂದು x ಉಳಿತು. ಮೈನಸ್ 2 ಎಷ್ಟಲೇ 4 2 2 x ಅಂತೂ ಕಾಮನ್ ತೆಗೆದಿವಿ. ಇಲ್ಲಿ ಪ್ಲಸ್ ಅದ. ಪ್ಲಸ್ 3 ಮತ್ತು 2 ಸಾಮಾನ್ಯ ಬರುವುದಿಲ್ಲ ಅಂದ್ರೆ 3 ಮತ್ತು 2 ಅನ್ನ ಭಾಗಿಸುವ ದೊಡ್ಡ ಸಂಖ್ಯೆ 1. ಕಾಮನ್ 1 ತೆಗೆದಾಗ ನೆಕ್ಸ್ಟ್ ಅದು ಏನದ ಸೇಮ್ ಇರುತ್ತೆ 3x. ಇಲ್ಲಿ ಪ್ಲಸ್ ಚಿಹ್ನೆ ಇದ್ದಾಗ ಅಲ್ಲಿ ಇರ್ತಕ್ಕಂಥದ್ದು ಕೂಡ ಸೇಮ್ ಇರುತ್ತೆ. ಎರಡೂ ಅಪವರ್ತನಗಳನ್ನ ಸಾಮಾನ್ಯ ತೆಗಿಬೇಕು. ಇವು ಎರಡು ಸೇಮ್ ಬಂದಿದ್ರೆ ನಾವು ಪ್ರಶ್ನೆಯನ್ನ ಮುಂದುವರಿಸಬೇಕು. ಹಾಗೆ ಬಿಡಿಸ್ತಕ್ಕಂಥದ್ದು 3x ಮೈನಸ್ 2 ಅನ್ನ ಮತ್ತೆ ಕಾಮನ್ ತೆಗೆದ ಅಂದ್ರೆ ಇನ್ನು ಏನ್ ಉಳಿತು? ಇಲ್ಲಿ 2x ಉಳಿತು. ಪ್ಲಸ್ ಇಲ್ಲೇನ್ ಉಳಿತು 1. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿ 3x ಮೈನಸ್ 2 ಇಸ್ ಈಕ್ವಲ್ ಟು 0 ಅಥವಾ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು ಮೈನಸ್ 2 ಆ ಕಡೆ ಹೋದ್ರೆ ಪ್ಲಸ್ 2 ಅಥವಾ 2x ಇಸ್ ಈಕ್ವಲ್ ಟು ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1. x ಇಸ್ ಈಕ್ವಲ್ ಟು ಎಷ್ಟು ಬಂತು 2 ಇಂಟು 3 ಇಂಟು x ಇರೋದ್ರಿಂದ 3 ಆ ಕಡೆ ಹೋದ್ರೆ ಛೇದದಲ್ಲಿ ಅಂದ್ರೆ ಒಂದು ಮೂಲ x ಇಸ್ ಈಕ್ವಲ್ ಟು 2/3 ಅಥವಾ ಇನ್ನೊಂದು ಮೂಲ ಈಗ ಏನಿದೆ ಇಲ್ಲಿರ್ತಕ್ಕಂಥದ್ದು x ಇದೆ. x ಇಸ್ ಈಕ್ವಲ್ ಟು ಮೈನಸ್ 1 2 ಇಂಟು x ಇರೋದ್ರಿಂದ 2 ಆ ಕಡೆ ಹೋಯ್ತು. ಹಾಗಾಗಿ ಈ ಒಂದು ವರ್ಗ ಸಮೀಕರಣದ ಮೂಲಗಳು 2/3 ಮತ್ತು -1/2 ಅನ್ನುವಂತಹ ಉತ್ತರ. ಈಗ ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಯೋಣ. ಇದಕ್ಕೆ ಪರಿಹಾರವನ್ನು ಇಲ್ಲೇ ಬರಿತಾ ಇದ್ದೀನಿ ನೋಡಿ. ಪರಿಹಾರ ಈಗ ಇಲ್ಲಿ ಕೂಡ ಸೇಮ್ ಅದನ್ನ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 6x². ಮಧ್ಯದ ಪದ ಏನಿದೆ -2√6. ಗುಣಾಕಾರ ಮಾಡಿದ್ರೆ 6 ಬರಬೇಕು. ಅದನ್ನ ಕೂಡಿಸಿದ್ರೆ -2√6 ಅಂದ್ರೆ ಇಲ್ಲಿ √6 ಇಂಟು √6 ಅನ್ನ ಬರೀಬೇಕು. x ಆಗಿ ಇಟ್ಕೊಳ್ಳೋಣ. √6 ಇಂಟು √6
√6 ಇಂಟು √6 ಅಂದ್ರೆ √36 ಆಯ್ತು. 6 36, 36 ವರ್ಗಮೂಲ 6. ಈ 6 ಇಲ್ಲಿ ಬಂತು ಅಂತ. ಹಾಗಾದ್ರೆ ಇಲ್ಲಿ ಇದು ಬರ್ಬೇಕಲ್ಲ, -1√6 -1√6 ಎರಡು ಋಣ ಪೂರ್ಣಾಂಕಗಳಿದ್ದಾಗ ಅದನ್ನ ಕೂಡಿಸಿ ಹಿಂದೆ ಚಿಹ್ನೆ ಮೈನಸ್ ಇಕ್ತೀವಿ. ಹಾಗಾಗಿ -1√6 -1√6 -2√6 2√6 ಒಂದೇ ಕರ್ಣಿ ಮತ್ತು ಕ್ರಮವನ್ನು ಹೊಂದಿವೆ. ಹಾಗಾಗಿ ಅವುಗಳ ಸಹಗುಣಕ ಅಂದ್ರೆ ಹಿಂದ್ 1√6 -2√6 ಋಣ ಪೂರ್ಣಾಂಕಗಳಿಂದ ಕೂಡಿಸಿನ ಚಿಹ್ನೆ ಮೈನಸ್ ಅನ್ನ ಇಕ್ತೀವಿ. ಹಾಗಾಗಿ ಎರಡೂ ಕರೆಕ್ಟ್ ಇದೆ ಅಂತ ಆಯ್ತು. ಈಗ ಫಸ್ಟ್ 3x² +2 ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಸೇಮ್ ಬರ್ದೀನಿ. ಮಧ್ಯದ ಪದ ಇಲ್ಲಿ ಏನಾಗಿರ್ಬೇಕು, ಎರಡು ಮೈನಸ್ ಇರಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾ ಇದೆ. -√6x ಇನ್ನೊಂದು ಕೂಡ -√6x ಅನ್ನುವಂಥ ಈ ಕಾಮನ್ ತೆಕ್ಕೊಳ್ಬೇಕು ನಾವು. ಕಾಮನ್ ತೆಕ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ 3 ಇದೆ, ಇಲ್ಲಿ √6 ಇದೆ, ಸೇಮ್ ಬರೋದಿಲ್ಲ. ಇಲ್ಲಿ 2 ಇದೆ, ಇಲ್ಲಿ √6 ಇದೆ. ಸಾಮಾನ್ಯ ತೆಗಿಬೇಕು. ಹೇಗೆ? ಏನು ಬರೋದಿಲ್ಲ. ಒಂದ್ ವೇಳೆ ತೆಗೆದಿಲ್ಲ ಅಂದ್ರೆ 3 -√6 ಉಳಿತು, 3x -√6 ಉಳಿತು. ಇಲ್ಲಿ √6x + 2 ಉಳಿತು, ಸೇಮ್ ಆಗೋದಿಲ್ಲ. ಸಾಮಾನ್ಯ ತೆಗೆದು ನೋಡಿದಾಗ ಸೇಮ್ ಬರೋದಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಇಲ್ಲಿ 3x² -√6 ಅನ್ನ ಹೆಂಗ್ ಬರಿಬೇಕಂದ್ರೆ √3 ಇಂಟು √2 √3 ಇಂಟು √2 ಅಂದ್ರೆ ಎಷ್ಟಾಗ್ತ? √3 2 6. ಈ 6 ಅನ್ನ ಈ ರೀತಿಯಾಗಿ ಬರೆದೇನೆ ಅಷ್ಟೇ. ಯಾಕಂದ್ರೆ ನಮಗೆ ಸಾಮಾನ್ಯ ಇಲ್ಲಿ 3 ಇದೆ, ಇಲ್ಲಿ √3 ಬರ್ಬೇಕು. ಈಗ ಮತ್ತೆ ಇಲ್ಲಿ ಸಮಸ್ಯೆ ಏನ್ ಬರ್ಲಿಕ್ಕತ್ತು ಅಂತಂದ್ರ ಮತ್ತೆ ಇಲ್ಲಿ 3 ಅದ, ಇಲ್ಲಿ √3 ಅದ. ಮತ್ತೆ ಇಲ್ಲಿ ಪ್ರಾಬ್ಲಮ್ ಅನ್ನ ಹೊರತು ನೋಡೋಣ ಇನ್ನೊಂದು ಸ್ಟೆಪ್. ಮೈನಸ್ ಇದನ್ನ ಹೆಂಗ್ ಬರಿತೀವಿ? √3 ಇಂಟು √2 + 2 = 0. ಮತ್ತೆ ಇಲ್ಲಿ 2 ಅದ, ಇಲ್ಲಿ √2 ಅದ, ಸಾಮಾನ್ಯ ತೆಗಿಲಿಕ್ಕೆ ಬರೋದಿಲ್ಲ. ಇಲ್ಲಿ 3 ಅದ, ಇಲ್ಲಿ √3 ಅದ, ತೆಗಿಲಿಕ್ಕೆ ಬರೋಲ್ಲ. ಹಾಗಾಗಿ ಬರೀ 3 ಇದ್ದಾಗ ಹಿಂದಿನ ಲೆಕ್ಕದಲ್ಲಿ ಹೆಂಗ್ ಬಿಡಿಸ್ತೇವಿ? √3 ಅನ್ನ 2 ಸಲ ಬರೀತಿದೆವು. ಇಂಟು x². √3 ಇಂಟು √3 9 9 ಅಂದ್ರೆ ವರ್ಗಮೂಲ 3 ಆಯ್ತು. ಮೈನಸ್ √3 ಇಂಟು √2 ಇದು x ಬೇಕು, ಇಲ್ಲೊಂದು x ಬೇಕು. x ಮೈನಸ್ √3 ಇಂಟು √2 x + 2 = 0 ಅನ್ನುವಂಥ. ನೋಡಿ ಈಗ ಕರೆಕ್ಟ್ ಆಗಿ ಎಲ್ಲ ಚೇಂಜ್ ಅನ್ನ ಮಾಡ್ಕೊಳ್ಳಲಾಗಿದೆ. ಸಿಂಪಲ್ ಆಗಿದೆ. ಇದನ್ನ ಸೇಮ್ ಬರ್ಕೊಳ್ಬೇಕಷ್ಟೇ. √6 ಅನ್ನ √3 ಇಂಟು √2 ಅಂತ ಬರ್ಕೋಬೇಕು. ಮತ್ತೆ ಇಲ್ಲಿ √3 ಬಂತು, ಇಲ್ಲಿ ಬರೀ 3 ಅದ. 3 ಮತ್ತು √3 ಸಾಮಾನ್ಯ ತೆಗಿಲಕ್ಕೆ ಬರೋದು. 3 ಅನ್ನ ಹೆಂಗ್ ಬರ್ಕೋಬೇಕು? √3 ಅಂತ 2 ಸಲ ಬರೀಬೇಕು. ಇಲ್ಲಿ 2 ಅನ್ನ ಏನ್ ಮಾಡ್ಬೇಕು? ಇಲ್ಲಿ √2 ಅಂತ ಇಲ್ಲಿನೂ ಕೂಡ 2 ಸಲ ಬರೀಬೇಕಾಗಿದೆ. ಇಲ್ಲಿ ಕೂಡ ಲಾಸ್ಟ್ ಟರ್ಮ್ ಕೂಡ ಬರೀ 2 ಅಂದ್ರೆ ಏನು? √2 ಇಂಟು √2 = 0. ಈ ಕರೆಕ್ಟ್ ಆಗಿದೆ. ಈ ಕಾಮನ್ ತೆಗೆದುಕೊಡು. ಇಲ್ಲಿನೊಂದು √3 ತೆಗೋಣ, ಇಲ್ಲಿನೊಂದು √3 ತೆಗೋಣ. √3 ಕಾಮನ್ ತೆಗೆದೇವಿ. x² ಮತ್ತು x ನಲ್ಲಿ ಒಂದು x ಕಾಮನ್ ತೆಗೆದೇವಿ. ಉಳಿತೇನಿಲ್ಲಿ √3 ಉಳಿತು, x² ಒಂದು x ಹೋದ, ಇನ್ನೊಂದು ಉಳಿತು, ಮೈನಸ್ √3 ಹೋಗಿದೆ, x ಹೋಗಿದೆ, ಏನು ಉಳಿತು? √2 ಅನ್ನುವಂಥ. ಇಲ್ಲಿ ಮೈನಸ್ ಇದ್ರೆ ಮೈನಸ್, ಇಲ್ಲಿ √2 ಇದೆ, ಇಲ್ಲಿ √2 ಇದೆ. ಹಾಗಾಗಿ √2 ಅನ್ನ ಕಾಮನ್ ತೆಗೆದುಕೊಳ್ಳೋಣ. ಇಲ್ಲಿ ಏನು ಉಳಿತು? √3x ಉಳಿತು, ಮೈನಸ್ ಸಾಮಾನ್ಯ ತೆಗೆದ, ಪ್ಲಸ್ ಇದ್ರೆ ಮೈನಸ್ ಆಯ್ತು. ಒಂದು √2 ಹೋದ್ರೆ ಇನ್ನೊಂದು √2 ಉಳಿತು, = 0. ಈಗ ಅಪವರ್ತನಗಳನ್ನ ಚೆಕ್ ಮಾಡ್ಕೊಡ್ರಿ. √3 x - 2 √3 x - 2 ಅಪವರ್ತನಗಳು ಸಾಮಾನ್ಯ ಈ ಬ್ರಾಕೆಟ್ ನಲ್ಲಿ ಸೇಮ್ ಬರಬೇಕು. ಅಂದಾಗ ಮಾತ್ರ ನಮ್ ಲೆಕ್ಕ ಕರೆಕ್ಟ್. ಮತ್ತೆ ಅವುಗಳನ್ನ ಸಾಮಾನ್ಯ ತೆಗೆರಿ. √3x - √2 ಎರಡು ಸೇಮ್ ಬಂದಿವಲ್ಲ, ಇದನ್ನ ಸಾಮಾನ್ಯ ತೆಗೆದಾಗ ಈ ಅಪವರ್ತನ ಹಿಂದ್ಗಡೆ ಇರ್ತಕ್ಕಂಥದ್ದು √3x, ಅಲ್ಲಿ ಇರ್ತಕ್ಕಂಥದ್ದು -√2 = 0 ಸೇಮ್ ಬರ್ತಾ ಇದೆ. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿರಿ. √3 ಇಂಟು x -√2 = 0 ಅಥವಾ √3 ಇಂಟು x -√2 = 0. ಇಲ್ಲಿ ಯಾವುದೇ ಕಾರಣಕ್ಕೂ x ರೂಟ್ ಒಳಗಿಲ್ಲ. ಹಾಗಾಗಿ ಈಗ √3 x = -√2 ಅನ್ನ ಆ ಕಡೆ ಹೋದ್ರೆ +√2 ಅಥವಾ √3 ಇಂಟು x = -√2 ಆ ಕಡೆ ಹೋದ್ರೆ +√2 ಆಯ್ತು. ಈಗ x √2, ಈ √3 ಇಂಟು ಇರೋದ್ರಿಂದ √3 ಇಂಟು ಇರೋದ್ರಿಂದ ಇದನ್ನ ಛೇದದಲ್ಲಿ ಬಂತು ಅಂದ್ರೆ x √2/√3 ಅಥವಾ ಇದು ಕೂಡ ಸೇಮ್ x √2/√3. ಇದನ್ನ ನಮಗೆ ಬಂದಿರುವಂತ ಎರಡು ಮೂಲಗಳು. ಅಥವಾ ಇದನ್ನ ಹೀಗೂ ಕೂಡ ಬರೀಬಹುದು. x ಎರಡಕ್ಕ ರೂಟ್ ಇದೆಲ್ಲ ಟೋಟಲಿ ರೂಟ್ ಹಾಕಿ 2/3 ಅಂತ ಬರೀಬಹುದು. x ಎರಡಕ್ಕ ರೂಟ್ ಇದೆಯಲ್ಲ ಅದನ್ನ ಟೋಟಲಿ ರೂಟ್ ಹಾಕಿ √2/3 ಅಂತ ಕೂಡ ಬರೀಬಹುದು. ಇದು ಈ ಒಂದು ಪ್ರಶ್ನೆಗೆ ಪರಿಹಾರ. ಇಲ್ಲಿ ಕೂಡ ಎರಡು ಸಮನಾದ ಮೂಲಗಳನ್ನು ಹೊಂದಿವೆ. ಇಲ್ಲಿ ಮೂಲಗಳು ಎರಡು ಸಮನಾಗಿಲ್ಲ. ಆದ್ರೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಈ ಕಡೆ ಕಂಡುಹಿಡಿಯಲಾಗಿದೆ, ಈ ವರ್ಗ ಸಮೀಕರಣದ ಮೂಲಗಳನ್ನು ಈ ಕಡೆ ಕಂಡುಹಿಡಿಯಲಾಗಿದೆ.
ಆದ್ಮೇಲೆ ಈ ಒಂದು 4.2 ಅಭ್ಯಾಸದ ಈ ಒಂದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅನ್ನುವಂತಹ ಸಂಪೂರ್ಣವಾದಂತಹ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಪರಿಹಾರವನ್ನು ಕಂಡುಹಿಡಿದಿದ್ದೇನೆ. ಈಗ ನೆಕ್ಸ್ಟ್ ಮುಂದಿನ ವಿಡಿಯೋಗಳನ್ನು ನಾನು ವರ್ಡ್ಸ್ ಪ್ರಾಬ್ಲಮ್, ವರ್ಗ ಸಮೀಕರಣದಲ್ಲಿ ಬರುವಂತಹ ಈ ಒಂದು ವಾಕ್ಯ ರೂಪದಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆಗಳು, ವಾಕ್ಯ ರೂಪದ ಪ್ರಶ್ನೆಗಳು. ಈ ವರ್ಷ ಇದರಲ್ಲಿ ಬದಲಾವಣೆ ಆಗಿರೋದ್ರಿಂದ, ವರ್ಗ ಸಮೀಕರಣ ಘಟಕದಲ್ಲಿ ಕೆಲವೊಂದು ರಿಮೂವ್ ಮಾಡಿರೋದ್ರಿಂದ, ಸೂತ್ರದ ಸಹಾಯದಿಂದ ವರ್ಗಪೂರ್ಣ ಮಾಡೋದ್ರಿಂದ ಕೆಲವೊಂದು ಅಭ್ಯಾಸಗಳನ್ನು ರಿಮೂವ್ ಮಾಡಿರೋ ಪ್ರಯುಕ್ತವಾಗಿ ಇಲ್ಲಿರುವಂತದೇ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು. ಇನ್ನು ವರ್ಡ್ ಪ್ರಾಬ್ಲಮ್ಗಳನ್ನು ಮಾತ್ರ ಇವೆ. ಹಾಗಾಗಿ ವರ್ಡ್ಸ್ ಪ್ರಾಬ್ಲಮ್ ಅಂತೂ ಪ್ರತಿ ವರ್ಷ ಆ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ಏನಿರ್ತದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಂತ ವರ್ಡ್ಸ್ ಪ್ರಾಬ್ಲಮ್ಗಳು ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.